ಎಲ್ಲಮ್ಮ, ಹೌದು ಪರಶುರಾಮನಮ್ಮ ಎಲ್ಲಮ್ಮ, ಜಮದಗ್ನಿ ಎಲ್ಲಮ್ಮ, ಏಳಕೊಳದ ಎಲ್ಲಮ್ಮ, ಮಾಯ್ಕಾರ್ತಿ ಎಲ್ಲಮ್ಮ. ಏನ್ ಮಿಸ್ ಆಗಿದೆ ನೀನು? ಎಷ್ಟು ಬಂದಿರಿ? ಎಷ್ಟು ಲಕ್ಷ ಬಂದಿರಿ? ಈಗ ಆಲ್ಮೋಸ್ಟ್ 10 ಲಕ್ಷ ಆಗಿದೆ. ಮತ್ತೆ ಆಗ್ಲಿ, ಇನ್ನೂ ಆಗ್ಲಿ, ಹೊಸದ್ ಕಟ್ತೀನಿ, ಮತ್ತೆ ಹೊಸದಾಗ್ಲಿ, ಇನ್ನೂ ಚೆನ್ನಾಗಾಗ್ಲಿ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು. ಏನ್ ಮಗನೆ, ಪ್ರಪಂಚಕ್ಕೆ ಗೊತ್ತಾಗಬೇಕು. ಎಷ್ಟು ಆನೆಸ್ಟ್ ಆಗಿ, ತುಂಬಾ ಆನೆಸ್ಟ್ ಆಗಿ ಕೆಲಸ ಮಾಡ್ತೀನಿ ಮಗನೆ. ನಾನು ಫಸ್ಟ್ ದಿನನೇ ಹೇಳ್ದೆ ನಿನ್ಗೆ, ಚೆನ್ನಾಗಿ ಹೆಸರಾಗ್ಬಿಡು. ನೀನ್ ಆದ್ಮೇಲೆ ನೀನು ಹೋದ್ರೆ ಸಾಕು, ಅಲ್ಲಿ ಎಲ್ಲೇ ಆಗ್ಲಿ ನೀನು ಹೋದ್ರೆ ಸಾಕು, ಟಕ್ಕಂತ ವೆಲ್ಕಮ್ ಮಾಡ್ಬೇಕು, ಮರ್ಯಾದೆ ರೆಸ್ಪೆಕ್ಟ್ ಕೊಡ್ಬೇಕು ನಮಗದು. ಇವನು ಹೇಳ್ತಾನೆ ಯಾವಾಗ್ಲೂ ಧನ್ಯವಾದಗಳು ನನ್ನ ಮಗ, ಇವನು ನನ್ನ ಮಗ ಅಂತ ಒಪ್ಕೊಂಡ್ಬಿಟ್ಟಿದೀನಿ. ಇನ್ನು 24 ಗಂಟೆ ಇವನು ಕಾಯೋದೇ ನನ್ನ ಕೆಲಸ. ಪ್ರತಿದಿನ ನಾನು ಎಕ್ಸಾಮ್ ಬರಿತೀನಿ, ನಾನು ಹೆದರೋದೇ ಇಲ್ಲ ಮಗನ. ನಡಿಯಲೇ ಮುಂದಕ್ಕೆ ಅಂತೀನಿ. ಏನಮ್ಮ ಹಿಂಗಂತ ಮಾತಾಡ, ನೀನು ದೊಡ್ಡವನಿದ್ರೆ ನಿನ್ನ ಮನೆಗೆ ನನಗೆಲ್ಲ ಮಾಡೋದು. ಬಿದ್ದಷ್ಟು ಎದ್ದೇಳ್ರಿ, ಎಷ್ಟು ಸರಿ ಬೀಳ್ತೀರಿ ಅಷ್ಟು ಸರಿ ಎದ್ದೇಳ್ರಿ. ಖಂಡಿತ ಸಕ್ಸಸ್ಫುಲ್ ನಮ್ಗೆ ಸಿಗಬೇಕು. ಅದೇ ಮನುಷ್ಯನ ಜೀವನ, ಗೊತ್ತಾಯ್ತಾ? ನೋಡು, ದೇವ್ರು ನಾವು ಪೂಜೆ ಮಾಡಿದ್ರೆ ದೇವ್ರು ಇಲ್ಲ, ಅವನ ಕಲ್ಲು, ಅವನಂತಾನೆ ಹೊಟ್ಟೆ ಹುಡ್ಕೊಳ್ತಾನೆ. ಸಚ್ಚಿರ್ತೆ ಕಿತ್ಕೊಂಡ್ರು, ಅವ್ರು ಮಾಡೋ ಮಾಯಾ ಮಂತ್ರಕ್ಕೆ ಅವ್ರಿಗೇನು ಏಟ್ ಆಗ್ತಿತ್ತಂತೆ. ಆ ಪರ್ಕೆ ಹಿಂದ್ಗಡೆ ಇರುತ್ತಲ್ಲ, ಅದನ್ನ ತಗೊಂಡು ಹೊಡೆದ್ರೆ ನನಗೆ ಬಾರ್ ಹಂಗೆ ಪುಡಿದವು. ಮನೆ ಪಾತ್ರೆ ತೊಳ್ಸ್ಕೊಳ್ಳೋದು, ಕೆಲಸ ಮಾಡಿಸ್ಕೊಳ್ಳೋದು, ಹುಟ್ಟಿದಕ್ಕಿಂತ ಜಾಸ್ತಿ ಈಗ ಮಗ ನೀನು ನನಗೆ, ಆಯ್ತಾ? ನೋ ಡೌಟು, ನೀನು ನನ್ನ ಮಗ. ನಿನ್ನ ಮುಟ್ಟಿದ್ರೆ ಅಡ್ಡಡ್ಡ ಕತ್ತರಿಸಲ್ವೇ ನಿನ್ನ ತಾಯಿ? ಎಷ್ಟು ಸರಿ ಬೀಳ್ತೀರಿ, ಸೋಲ್ ಬಿಡ್ರಿ, ಎದ್ದೇಳ್ರಿ. ವಿಷ ಕುಡ್ದೆ ಹಂಗ ಸಾಧ್ಯನೇ ಇಲ್ಲ, ಯಾರು ಹೆಲ್ಪ್ ಮಾಡಲ್ಲ. ಮತ್ತೆ ಅಂತರ್ಯಾಮಿ ಇಲ್ಲೇ ತಿರ್ಬೇಕು, ನೀವು ಗೆದಿಬೇಕು, ಗೆದ್ದು ತೋರಿಸ್ಬೇಕು ಮಕ್ಳೇ. ಒಳ್ಳೇದಾಗ್ಲಿ ಎಲ್ಲಮ್ಮ. ಎರಡನೇ ಸರಿ ಮಗನೇ ಮೀಟ್ ಆಗ್ತಿರೋದು. ಏನ ಏನ್ ಮಿನ್ಸ್ತಾ ಇದೀಯ ನೀನು? ಎಷ್ಟು ಬಂದಿರಿ? ಎಷ್ಟು ಲಕ್ಷ ಬಂದಿರಿ? ಈಗ ಆಲ್ಮೋಸ್ಟ್ 10 ಲಕ್ಷ ಆಗಿದೆ. ಮತ್ತೆ ಆಗ್ಲಿ, ಇನ್ನೂ ಆಗ್ಲಿ. ಏನ ಅದ ಹಳಿದನ್ ತೆಗೆದ್ಬಿಟ್ಟು ಈಗ ಹೊಸದನ್ನ ಕಟ್ತೀನಿ. ತಿರ್ಗಾ ಶೈನ್ ಆಗ್ಬೇಕು, ಇನ್ನೂ ಆಗ್ಬೇಕು. ನೀನು ಸಾಲ್ದು ಏನು, ಮತ್ತೆ ಅದ್ ಕಟ್ ಮಾಡ್ಬಿಡ, ಹೊಸದ್ ಕಟ್ತೀನಿ. ಮತ್ತೆ ಹೊಸದಾಗ್ಲಿ, ಇನ್ನೂ ಚೆನ್ನಾಗಾಗ್ಲಿ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು. ಏನ್ ಮಗನೆ, ಪ್ರಪಂಚಕ್ಕೆ ಗೊತ್ತಾಗಬೇಕು. ಎಷ್ಟು ಆನೆಸ್ಟ್ ಆಗಿ, ತುಂಬಾ ಆನೆಸ್ಟ್ ಆಗಿ ಕೆಲಸ ಮಾಡ್ತೀನಿ ಮಗನೆ. ನಾನು ಫಸ್ಟ್ ದಿನನೇ ಹೇಳ್ದೆ ನಿನಗೆ, ದೋ ಇಲ್ಲಮ್ಮ. ಹೇಳಪ್ಪ. ಒಳ್ಳೇದಾಗ್ಲಿ ಮಗನೆ, ಚೆನ್ನಾಗಿ ಬೆಳಿ. ಇನ್ನು ಮೋಸ್ಟ್ಲಿ ಇದ್ರಲ್ಲೇ ನೀನ್ ಚೆನ್ನಾಗಿ ಹೆಸರಾಗ್ತೆ ಅನ್ಸುತ್ತೆ. ಚೆನ್ನಾಗಿ ಹೆಸರಾಗ್ಬಿಡು. ನೀನ್ ಆದ್ಮೇಲೆ ನೀನು ಹೋದ್ರೆ ಸಾಕು, ಅಲ್ಲಿ ಎಲ್ಲೇ ಆಗ್ಲಿ, ನೀನು ಹೋದ್ರೆ ಸಾಕು, ಟಕ್ಕಂತ ವೆಲ್ಕಮ್ ಮಾಡ್ಬೇಕು, ಮರ್ಯಾದೆ ರೆಸ್ಪೆಕ್ಟ್ ಕೊಡ್ಬೇಕು ನಮಗದು. ನಾನು ಯಾರು ಬಂದ್ರು ನಾನು ಹೇಳ್ತೀನಿ, ನನಗೆ ರೆಸ್ಪೆಕ್ಟ್ ಕೊಟ್ರೆ ನಾನು ಅಲ್ಲಿ ಮೈಂಡ್ ಮಾಡ್ತೀನಿ. ಇಲ್ಲ ಅವನು ಲಕ್ಷ ನಡಿ ನೀನು ಕೋಟಿಗಿದ್ರೆ ನನಗೇನು ಮಾಡೋದಲ್ಲ. ನನ್ನ ದೇವ್ರು ನನಗೇನು ಏನೋ ಪ್ರೀತಿ ವಿಶ್ವಾಸ, ನಾವು ಹುಡ್ಕೋದು ಪ್ರೀತಿ ವಿಶ್ವಾಸ. ದುಡ್ಡವ್ರು ಬೇಕಾದವ್ರು ಹಾಕ್ತಾರೆ, ಅವೆಲ್ಲ ನಡೀತಾ ಇರ್ತಾವೆ. ದುಡ್ಡಿನಿಂದ ಎಲ್ಲಮ್ಮ ಅಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲಮ್ಮನಿಂದ ಲಕ್ಷ್ಮಮ್ಮನಿಂದ ಎಲ್ಲಮ್ಮ ಅಲ್ಲ ಅಂತೀನಿ, ಗೊತ್ತಾಯ್ತಾ? ಕೊಲ್ಲೂರ್ಗೆ ಹೋದಾಗ ಅಮ್ಮನವ್ರು ಅದೇ ಅಂದ್ರು, ನೀನು ಹೇಳ್ದೆಲ್ಲ ಎಲ್ಲಮ್ಮನಿಂದ ಲಕ್ಷ್ಮಮ್ಮನಿಂದ ಎಲ್ಲಮ್ಮ ಅಲ್ಲ ಅಂತ. ಅದು ಆ ತಾಯಿ ಕೂಡ ಹೇಳಿದ್ದು, 1 ತಿಂಗಳಲ್ಲಿ ಇದ್ದೆ ಅಮ್ಮನವರು. ಇವೆಲ್ಲ ಸತ್ಯ ಇದೆ, ಧರ್ಮ ಇದೆ, ನ್ಯಾಯ ನೀತಿ ಇದೆ ನಮ್ಮ ಹತ್ರ, ಗೊತ್ತಾಯ್ತಾ? ನಾವು ಸತ್ಯವಾಗಿ ನಡೀತೀವಿ. ಇವತ್ತು ಬಂದಿರೋ ಕಾರ್ಯ ಚೆನ್ನಾಗಾಗ್ಲಿ, ಇನ್ನೂ ಹಬ್ಲಿ, ಇನ್ನೂ ನೀನು ಮಿಂಚ್ಕೊ, ಇನ್ನೂ ಬೆಳಿ ನೀನು. ಈ ಟಿವಿನಲ್ಲಿ ಇವಾಗ ಬಂದಿರೋದು ಎಷ್ಟು ಜನ ಮಗನೇ, ಎಷ್ಟು ಜನ ನನಗೂ ಹುಡುಕಿ ಬಂದು ಹಳ್ಳಿಯಿಂದ ಬರ್ತಿದ್ರೆ ದಾರ ಕಟ್ಸ್ಕೊತಾ ಇದಾರೆ. ಅಮ್ಮ ಒಳ್ಳೇದಾಗಬೇಕು, ಖಂಡಿತ ಮಕ್ಳು ಒಳ್ಳೇದಾಗ್ಲಿ. ನೀವೇನೋ ಕಾಣಿಕೆ ನೀವು ಹಾಕ್ರಪ್ಪ, ಪರವಾಗಿಲ್ಲ. ಯಾಕಂದ್ರೆ ನಮ್ಮನ್ನ ದೇವಸ್ಥಾನ ಆಗ್ಬೇಕಲ್ಲ, ನಂದು ಆಸೆಗಳಿದೆ. ಸೊ ಹಂಗಾಗಿ ನೀನು ಕಾಲಿಟ್ಟಿರೋ ಹೆಜ್ಜೆ ಭಾಳ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಇನ್ನು ಬರೋ ವಿಡಿಯೋಗಳಲ್ಲೂ ಈಗ ಬರೀ 10 ಲಕ್ಷ ಅಲ್ವಾ, ಎಷ್ಟು ಕೋಟಿ ಆಗ್ಲಿ, ಕೋಟಿಗೆ ಹೋಗ್ಲಿ ಒಂದೊಂದು ಇದ್ರಲ್ಲೂ. ಹೇಳ, ನೀನು ನನ್ನ ಮಗ ಅಂತ ನೀನು ಒಪ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಕಂದೃಷ್ಟಿ ಆಲ್ರೆಡಿ ನಿನ್ನ ಮೇಲೆ ಇದೆ. ಇವಾಗ ನಿನಗೇನಾದ್ರೂ ಒಂಚೂರು ಯಾರಾದ್ರೂ ಮುಟ್ಟಕ್ಕೆ ಬಂದ್ರು ಅವ್ರನ್ನ ಅಡ್ಡ ಸಿಳ್ತಾಳೆ ಎಲ್ಲಮ್ಮ. ಇದು ಸತ್ಯ. ನಾನು ಯಾರಿಗೂ ಮಾತು ಕೊಡಲ್ಲ, ಕೊಟ್ರೆ ನಾನು ನಡ್ಕೋತೀನಿ. ಯಾಕಂತೀಯ, ಇವತ್ತು ನೀನು ಮಾಡಿರೋ ಕೆಲಸ ಎಲ್ಲರೂ ನೋಡ್ತಿದ್ದಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಅದು ನಿನ್ನಿಂದನೇ ಆಗಿದ್ದು. ಆ ನಿನ್ನ ಸಹನೆ, ನಾನು ಇವತ್ತು ಒಂದೊಂದು ನಿನ್ಗೆ ಹೇಳ್ತಾ ಇರ್ತೀನಿ, ಮಗನೇ ಹಿಂಗಿರ್ಬೇಕು, ಹೌದಮ್ಮ, ಆಯ್ತಮ್ಮ ಅಂತೀಯ. ಒಳ್ಳೆ ಗುಣ ಇದೆ. ನನಗಿಂತ ಮಗ ಹುಟ್ಟಿಲ್ವಾ ನಾನು, ನನಗೆ ಮನಸ್ಸಿಗೆ ಬರುತ್ತೆ.
ಈಗ ಮಗ ಅಂತಾನೆ ಹೇಳ್ತಾರೆ. ಈಗಲೂ ಮಗನೇ, ಅದಕ್ಕಿಂತ ಹುಟ್ಟಿದಕ್ಕಿಂತ ಜಾಸ್ತಿ ಈಗ ಮಗ ನೀನು ನನಗೆ, ಆಯ್ತಾ? ನೋ ಡೌಟು, ನೀನು ನನ್ನ ಮಗ. ನಿನ್ನ ಮುಟ್ಟಿದ್ರೆ ಅಡ್ಡ ಕತ್ತರಿಸಲ್ವೇ ನಿನ್ನ ತಾಯಿ? ಎಲ್ಲಮ್ಮ ಈಕಿ ಹೇಳ್ಕೊಳ್ಳೋದು ಎಲ್ಲಮ್ಮ. ಖುಷಿ ಆಗುತ್ತೆ. ಥ್ಯಾಂಕ್ ಯು. ಮತ್ತೆ ಯೋಗ ಶುರು ಆಯ್ತು ನಿನಗೆ, ಥ್ಯಾಂಕ್ ಯು ಸರ್. ಅದೃಷ್ಟದ ಯೋಗ. ಎಲ್ಲರೂ ಅಂತಾರಮ್ಮ ನಮ್ಮನ್ನು ಪ್ರೀತಿಯಿಂದ ಮಾತಾಡೋದೇ ಇಲ್ಲ ಅಂತ. ಬರಕ್ಕಿಲ್ಲ ನನಗೆ ನಿನ್ನ ಮೇಲೆ ಪ್ರೀತಿ, ನಾನೇನು ಮಾಡಲಿ ಅಂತೀನಿ. ನಿಮ್ಮ ಮೇಲೆ ಪ್ರೀತಿ ಬಂದಿದೆ, ನಾನು ಮಾತಾಡ್ತೀನಿ ಅಲ್ವೇ? ಇಷ್ಟ ಇಲ್ಲಿ ಸತ್ಯ ಮಾತ್ರ ಇಲ್ಲಿ. ಪ್ರತಿದಿನ ನಾನು ಎಕ್ಸಾಮ್ ಬರಿತೀನಿ, ನಾನು ಹೆದರೋದೇ ಇಲ್ಲ ಮಗನ. ನಡಿಯಲೇ ಮುಂದಕ್ಕೆ ಅಂತೀನಿ. ಏನಮ್ಮ ಹಿಂಗೊಂದು ಮಾತಾಡ, ನೀನು ದೊಡ್ಡವನಿದ್ರೆ ನಿನ್ನ ಮನೆಗೆ ನನಗೇನೆಲ್ಲ ಮಾಡೋದು, ನಡಿ ನೀನು ಮುಂದಕ್ಕೆ ಅಂತೀನಿ. ನೋಡಲೇ, ನಾವು ಕರೆಕ್ಟ್ ಆಗಿರ್ಬೇಕು, ಕೆಲಸದಲ್ಲಿ ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಸಾಧನೆ ನೀವು ಮಾಡ್ರಿ, ಏನು ನೀವು ಹೆದರಬೇಡ್ರಿ. ನೀವು ಸತ್ಯ ತೋರಿಸಿದ್ರಿ. ಇವಾಗ ಇಷ್ಟು ವಿಡಿಯೋದವ್ರು ಇದ್ದಾರೆ, ಇಷ್ಟೆಲ್ಲ ಇದ್ದಾರೆ. ಅಯೋಧ್ಯೆಗೆ ಹೋಗಿ ಬಂದೆ, ಯಾವನಾದ್ರೂ ಬಂದ್ಬಿಟ್ಟು ನನ್ನ ಕರೆದು ವಿಡಿಯೋ ಮಾಡಿದ್ನಾ? ಯಾರೂ ಮಾಡಲಿಲ್ಲ. ನೀನು ಬಂದೆ ಸಿಕ್ಕೆ ನಾನು ವಿಡಿಯೋ ಹಾಕಿದ್ದು ಇವತ್ತು ಇಷ್ಟು ನಡೀತಾ ಇದೆ. ಎಷ್ಟು ಜನ ನನ್ನ ಕರೆದು ಮಾತಾಡ್ತಿದ್ದಾರೆ, ಕರೆದು ಬಿಟ್ಟು ದಾರ ಕಟ್ಟಿಸ್ಕೋತಾ ಇದ್ದಾರೆ. ನಾನು ನೆನೆಸ್ಕೋತಿದ್ದೀನಿ ಎಲ್ಲಮ್ಮ ಅಂದೆ ಅಂತ. ನೋಡ್ದೇನಲ್ಲೇ ಅವನು ಇನ್ನೂ ಬೆಳಿತಾನೆ ಕಣೆ. ಆ ಹುಡುಗನಿಗೆ ಆ ಯೋಗ ಇದೆ, ಅಷ್ಟು ಸಮಾಧಾನ, ಅಷ್ಟು ಸಹನೆ ಎಲ್ಲ ತುಂಬಿದೆ ಅವನಲ್ಲಿ. ಖಂಡಿತವಾಗ್ಲೂ ನೀನು ಬೆಳಿತೀಯಮ್ಮ. ನಾನು ಹೇಳ್ತೀನಿ ಕೇಳು, ನೀನು ಯಾವುದನ್ನು ಹೆದರಬೇಡ. ಇದೆಲ್ಲ ನನ್ನ ಮಲ್ಲೇಶ್ವರಂ, ಇದು ನನ್ನ ಮಣ್ಣು. ನನಗೆ ಭಾಳ ಪ್ರೀತಿ. ಇಲ್ಲೇ ಎಲ್ಲಮ್ಮನ ದೇವಸ್ಥಾನ ಆಗಬೇಕು ಅಂತಿದ್ದೀನಿ. ಸೊ ಹರಸಾಹಸ ಮಾಡ್ತಿದ್ದೀನಿ. ನೀವು ಯಾರು ಸಾಹಸ ಮಾಡಿ ಜೊತೆ ಕೈ ಜೋಡಿಸಿರ, ಕೋಟಿ ಪುಣ್ಯ ನಿಮಗೆ, ಆಯಿತಾ? ಇದು ನನ್ನ ಜೀವ ಇರೋವರೆಗೂ ಎಲ್ಲಮ್ಮನ ಸೇವೆನೇ ನನ್ನ ಜೀವನ. ನನಗೆ ನನ್ನ ಫ್ಯಾಮ್ಲಿ ಎಲ್ಲರೂ ಇದ್ದರೂ ಎಲ್ಲರಿಂದ ದೂರ ಇದ್ದೀನಿ. ಯಾರೂ ನನ್ನ ಹತ್ರ ಇಲ್ಲ. ನಾನು ಎಲ್ಲಮ್ಮ ಮಾತ್ರ ನನ್ನ ಹತ್ರ ಇದ್ದಾಳೆ. ನನ್ನ ತಾಯಿಗೋಸ್ಕರ ಹಗಲಿ ರಾತ್ರಿ ಕಣ್ಣೀರಿಟ್ಟೆ. ನನ್ನ ತಾಯಿ ಬರಲಿಲ್ಲ, ಆದರೆ ನನ್ನ ಎಲ್ಲಮ್ಮ ಬಂದ್ಬಿಟ್ಲು. ನನ್ನ ತಮ್ಮ ಹೇಳ್ದ, ಅಕ್ಕ ಅಳ್ಬೇಡ, ನೀನು ಅಮ್ಮ ಅಂತ ಹಂಗೆ ಇದನ್ನು ಮಾಡಿದೆ. ಅಷ್ಟು ಅತ್ತೆ ಕೊನೆಗೂ ಆ ಎಲ್ಲಮ್ಮನೆ ಬಂದ್ಬಿಟ್ಲು ನಿನಗೆ. ನೀ ಅಷ್ಟು ಸತ್ಯ. ಮೆರಾಕಲ್ಸ್, ಎವ್ರಿ ಡೇ ಮೆರಾಕಲ್ಸು. ಯಾರಾದರೂ ಏನಾದರೂ ತೊಂದರೆ ಕೊಟ್ಟರು ತಕ್ಷಣ ಪನಿಷ್ಮೆಂಟ್ ಕೊಡ್ತಾಳೆ. ಇಲ್ಲೆಲ್ರಿಗೂ ಅನುಭವ, ಅಯ್ಯೋ ಎಲ್ಲಮ್ಮನ ಬೇಡ ಬೇಡ ಬೇಡ, ಬೈದರೂ ಪರವಾಗಿಲ್ಲ, ನಾವು ಬೈಸ್ಕೊಳ್ಳೋಣ, ಆಕೆಗೇನು ಅನ್ಬೇಡಿ. ಇಷ್ಟು ಸತ್ಯ ನಡೀತಾ ಇದೆ. ನಾನು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನೀವು ಅಮ್ಮ ನನ್ನನ್ನು ಸೇವೆ ಮಾಡೋಕ್ಕೆ ಹುಚ್ಚವಳೆ. ಇಷ್ಟಿರುವಾಗಲೇ ನನಗೆ ಹೇಳಿದರು, ಇದು ಲೋಕ ಉದ್ಧಾರಕ್ಕೆ ಹುಟ್ಟಿದೆ, ಇದು ಮದುವೆ ಆಗಬಾರ್ದು, ಆದರೆ ಸ್ವಯಂ ಗಂಡನ ಬಿಡುತ್ತೆ. ನೋಡು, ಸ್ವಯಂ ಗಂಡನ ಬಿಟ್ಟೆ. ಗಂಡ ನಾನು ಅಷ್ಟು ಚೆನ್ನಾಗಿದ್ದು. ಒಂದು ಟೈಮ್ ಬಂತು, ದೇವಸ್ಥಾನ ತೋರಿಸಿ, ಅಮ್ಮ ಬೇಕಾ ನಾನು ಬೇಕಂದ್ರೆ ನಂಗೆ ಅಮ್ಮನೇ ಬೇಕು ಅಂದೆ. ಪಾಪ ಮಾಡ್ಕೊಂಡು ಹೊರಟೋದ. ಮಗಳು ದೂರನೇ ಇದ್ದಾಳೆ, ತೊಂದರೆ ಇಲ್ಲ ನನಗೆ. ನನ್ನ ಎಲ್ಲಮ್ಮ ಅಂತಾಳೆ, ಅಳ್ಬೇಡ ನೀನು, ನಾನು ನಿನ್ನ ಮಗಳು ಹೌದು, ಅಮ್ಮನೂ ಹೌದು, ನೀನು ಹತ್ರ ನನಗೆ ನೋವಾಗುತ್ತೆ ಅಂತಾಳೆ. ಅದು ಆ ಅನುಭವಗಳು ದಿನ ಪಡಿತೀನಿ ನಾನು. ಅವ್ರ ಮಾತುಗಳು ನಾನು ಅನುಭವಿಸ್ತೀನಿ ದಿನ ಹೇಳ್ತಾಳೆ. ಆ ಮೂಲೆಯಲ್ಲಿ ನೆನೀತಾರೆ, ಈ ಮೂಲೆಯಲ್ಲಿ ಇದನ್ನು ಮಾಡ್ತಾರೆ. ಇಷ್ಟು ಅವ್ರು ನೆನೆಸಿದ ಕಡೆ ಭಕ್ತರು ಇವತ್ತು ಅಂದ್ರೆ ಅಮ್ಮ ನಾವು ಇವಾಗ ನೆನೆಸಿದ್ದು ಇವಾಗ ಸಿಕ್ಬಿಟ್ರೆ, ಅದೆಲ್ಲ ತಾಯಿ ಎಲ್ಲಮ್ಮನ ಶಕ್ತಿ. ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್. ಪ್ರತಿದಿನ ಪ್ರತಿ ಕ್ಷಣ ದೈವ ಶಕ್ತಿ ಹೆಂಗಿದೆ ಅನ್ನೋದನ್ನು ತೋರ್ಸೋಕ್ಕೆ ನಾನು ಎಲ್ಲಮ್ಮನೇ ಸಾಕ್ಷಿ. ಇನ್ನೂ ತೋರಿಸ್ತೀನಿ, ಇನ್ನೂ ತ್ಯಾಗಗಳು ಮಾಡ್ತೀನಿ, ಇನ್ನೂ ತಪಸ್ಸುಗಳು ಮಾಡ್ತೀನಿ. ನಾನು ಅಚೀವ್ಮೆಂಟ್ ಮಾಡಲೇಬೇಕು, ದೈವ ಶಕ್ತಿ ತೋರಿಸಲೇಬೇಕು. ಆವಾಗಲೇ ನಮ್ಮ ಧರ್ಮ, ನೀತಿ, ನ್ಯಾಯ ಉಳಿಯೋದು. ಎಲ್ಲ ಅಷ್ಟೇ ಸತ್ಯ. ಕೃಷ್ಣನೂ ಇಲ್ಲೇ ಬಂದ, ರಾಮನೂ ಇಲ್ಲೇ ಬಂದ, ಶಂಕರಾಚಾರ್ಯರು ಇಲ್ಲೇ ಬಂದರು, ಆಯ್ತಾ? ಪ್ರತಿಯೊಬ್ಬರು ದೇವತೆಗಳು ಭೂಮಿಗೆ ಅವತಾರಕ್ಕೆ ಬಂದುಬಿಟ್ಟೆ ಅವರು ಒಂದು ತೋರಿಸಿ ಹೋಗಿರೋದು. ಸೊ ಅದು ನಿಲ್ಲಬೇಕು. ನಮ್ಮ ಹಿಂದೂ ಧರ್ಮ ಶಾಶ್ವತವಾಗಿ ನಿಲ್ಲಬೇಕು, ಅಷ್ಟೇ ನಾನು ಹೇಳೋದು. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಇವನು ಹೇಳ್ತಾರೆ ಯಾವಾಗಲೂ ಧನ್ಯವಾದಗಳು. ನನ್ನ ಮಗ ಇವನು, ನನ್ನ ಮಗ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 24 ಗಂಟೆ ಇವನು ಕಾಯೋದೇ ನನ್ನ ಕೆಲಸ. ತುಂಬ ಖುಷಿ ಆಯಿತು ನಾನು ಕೇಳಿ. ಓಕೆ ಅಮ್ಮ, ನೀವು ಯಾವ ವಯಸ್ಸಲ್ಲಿ ಈ ಥರ? ನೋಡು, ನನಗೆ ವಯಸ್ಸು ಅಂತಿಲ್ಲ. ನಾನು ಒಂದು 21 ವರ್ಷ ಆಯಿತು ದೀಕ್ಷಾ ತೊಗೊಂಡೆ, ಸುಬ್ರಹ್ಮಣ್ಯ. ಆಮೇಲೆ ಯಾರೋ ಒಬ್ರು ಸ್ವಾಮೀಜಿ ಬಂದರು. ನಾನು ಲಿಂಗಾಯತರವಳು ಆ್ಯಕ್ಚುಲಿ. ನನಗೆ ಗೊತ್ತಿಲ್ಲ, ಏನೋ ನನಗೆ ನನ್ನ ಕಡೆಯವರೇ ಏನೋ ಮಾಡಿಸ್ಬಿಟ್ರು. ಬಿಸ್ನೆಸ್ಸಲ್ಲಿ ತುಂಬ ಲೀಡಿಂಗಲ್ಲಿದ್ದೆ. ಒಂದು ಕೆಟ್ಟ ಟೈಮ್ ಬಂತು. ಕೆಟ್ಟ ಟೈಮಲ್ಲಿ ಅದು ಒಳ್ಳೆ ಟೈಮೇನೆ. ಆ ಟೈಮಲ್ಲಿ ಬಂತು. ಆವಾಗ ಶನೇಶ್ವರ ನನಗೆ ಎಂಟ್ರಿ ಆಗಿದ್ದ. ಆವಾಗ ಲೈಫೇ ಒಂಥರ ಚಿಕ್ಕ ಕೂಸು, ನನಗೆ 1.5 ವರ್ಷದ ಹಾಲು ಕುಡಿಯೋ ಮಗು. ಆವಾಗ ಬಂದುಬಿಟ್ಟು ಏನೋ ಮಾಡಿಸ್ಬಿಟ್ಟಿದ್ರು. ಹುಚ್ಚಿ ಥರ ಒಂದೇ ರೋಡಲ್ಲಿ 10 ಸಾರಿ ತಿರುಗ್ತೀನಿ. ನಾನು ಯಾಕೆ ಹಿಂಗೆ ತಿರುಗ್ತಿದ್ದೀನಿ, ನಾನು ಹಿಂಗಾಗ್ತೀನಿ, ಬಟ್ ಯಾರೂ ಸಹಾಯ ಮಾಡ್ತಿಲ್ಲ. ಒಬ್ಬ ಬ್ರಾಹ್ಮಣ ಬಂದ. ಆವಾಗ ಬ್ರಾಹ್ಮಣ ಬಂದುಬಿಟ್ಟು ಯಾರೋ ತೋರಿಸಿದ್ರು. ಅವ್ನು ಬಂದುಬಿಟ್ಟು, ನೋಡಿ ನೀವು ಹೆಂಗೆಂಗೋ ಇರಬೇಕಾಗಿರೋದು, ನೀವು ಈ ಥರ ಇರೋದು ತಪ್ಪಲ್ವೇ ಅಂತ. ನಾನು ಏನು ಮಾಡಲಿ, ನನಗೇನು ಗೊತ್ತು ಅಂದೆ. ಆವಾಗ ಅವ್ನು ಹೇಳಿದ, ಸರಿ ಒಂದು ಕೆಲಸ ಮಾಡಿ ನೀವು ನಡೀರಿ ಅಂತ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋದ. ನನ್ನ ಕೆಲಸದವಳು ಇದ್ಲು, ಜೊತೆಗೆ ನನ್ನ ಮಗುನೂ ಇತ್ತು. ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ. ಅಯ್ಯೋ ಏನು ಸುಬ್ರಹ್ಮಣ್ಯಗೆ, ನಾನು ಎಲ್ಲೂ ಬರೋಕ್ಕಿಲ್ಲ ಅಂತಂದೆ. ಇಲ್ಲ ಹಂಗೆ ಅನ್ಬೇಡಿ, ನೀವು ಬನ್ನಿ ಅಂದರು. ನಾನು ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಕಾರ್ ಓಡಿಸ್ಕೊಂಡು ನಾನೇ ಹೋದೆ. ನನ್ನ ಕಾರ್ ಇಂಡಿಕಾದಲ್ಲಿ ಅವ್ರನ್ನೂ ಕರ್ಕೊಂಡು ಹೋದೆ. ಹೋಗ್ಬಿಟ್ಟು ಸುಬ್ರಹ್ಮಣ್ಯದಲ್ಲಿ ದೀಕ್ಷಾ ಕೊಡೋಕ್ಕೂ ಇದು ಮಾಡಿದ್ರು. ಅವ್ರಿಗೆ ಕೆನ್ನೆ ಪಟಾರ್ ಅಂತ ಹೊಡೆದ್ನಂತೆ. ನಾನು ಯಾವ ದೀಕ್ಷೆ ಏನೂ ಬೇಡ ನಡಿ ನನಗೆ ಅಂತ. ಅದು ನನಗೆ ಆ ಟೈಮಲ್ಲಿ ಮಾಡಿಸಿದ್ದು ಭ್ರಮೆ ಇತ್ತು, ಏನೂ ಗೊತ್ತಾಗ್ತಿರ್ಲಿಲ್ಲ. ಆಯಿತು ಅಂದ್ಬಿಟ್ಟು ಆಮೇಲೆ ನನ್ನೇ ನೈಸ್ ಮಾಡಿ ದೀಕ್ಷೆ
ದೀಕ್ಷೆ ಕೊಡಿಸಿದ್ರು, ಕಿವಿನಲ್ಲಿ ಮಂತ್ರ ಹೇಳಿದರು. ಕಿವಿನಲ್ಲಿ ಮಂತ್ರ ಹೇಳಿ ನನಗೆ ಈ ಥರ ನೀವು 48 ದಿನ ವ್ರತ ಮಾಡಬೇಕು ಅಂತ ಮಂತ್ರ ಫಾಲೋ ಮಾಡಿದೆ ನಾನು. ಬಟ್ ನನಗೆ ಅಲ್ಲಿ ನೀರಲ್ಲಿ ಮೆರಾಕಲ್ಸ್ ಆಯಿತು. ಅದು ಏನೋ ಒಂದು ದೈವಶಕ್ತಿ ಅಂದ್ಕೊಳ್ಳಿ. ಅಲ್ಲಿ ಬಂದುಬಿಟ್ಟು ಆ ಸ್ನೇಕ್ ಬಂದ್ಬಿಟ್ಟು ನನ್ನ ಬೆನ್ನಿಗೆ ಹಿಂಗೆ ಮುಟ್ಟಿಬಿಟ್ಟು ಹೋಯ್ತಂತೆ. ಅವ್ರು ಹುಷ ಅಂತ ಇದ್ರು, ನನಗೆ ಗೊತ್ತಿಲ್ಲ, ನಾನು ಕಣ್ಣು ಮುಚ್ಕೊಂಡು ತಪಸ್ ಮಾಡಿದೆ. ಬಟ್ ಅವರು ನನಗೆ ಬ್ರಾಹ್ಮಣ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ನನಗೆ ಒಂದು ಲೈಫ್ ತೋರಿಸಿದ್ರು ಅವರು. ತೋರಿಸಿ ನಿನ್ನ ದೈವಶಕ್ತಿ ಅನ್ನೋದನ್ನ ನೀನು ನೋಡ್ತೀಯಾ ಅಂತಂದ್ರು. ಏನು ದೈವಶಕ್ತಿ ಸ್ವಾಮಿ, ನನ್ನ ಹತ್ರ ಏನಿದೆ, ನಾನೇನು ಅಂತಂದೆ. ಗೊತ್ತಿಲ್ವಲ್ಲ ನನಗಿದು. ಅದಾದಮೇಲೆ 48 ದಿನ ವ್ರತ ಮಾಡಿದೆ, ಅವ್ರು ಹೇಳಿದಂಗೆ ಆಯಿತು. ಅದಾದಮೇಲೆ ಒಂದ್ಸರಿ ಕೊಲ್ಲೂರು ಹೋಗಿದ್ವಿ ನಾವೆಲ್ಲರೂ. ಆವಾಗ ನಾವೆಲ್ಲ ಚೇರ್ ಮೇಲೆ ಕೂತಿದ್ವಿ. ತಕ್ಷಣ ಕೆಳಗೆ ಇಳಿದು ಕೂತ್ಕೊಂಡ್ಬಿಟ್ಟು ಅಮ್ಮ ಅಂದರು, ಯಾಕೆ ಸ್ವಾಮಿ ಹಂಗೆ ಹೇಳ್ತೀರಾ, ನೀವೇ ದೀಕ್ಷೆ ಕೊಟ್ಟವ್ರು, ನೀವು ಹಂಗೆ ಹೇಳ್ಬೋದೆ ನನಗೆ. ಇಲ್ಲಮ್ಮ, ನಿನ್ನ ತಾಯಿ ಸ್ವರೂಪನೇ, ನಿನ್ನಲ್ಲಿ ಆ ಶಕ್ತಿ ಇದೆ ಕಣಮ್ಮ, ನನ್ನ ಕಂಡೆ ತಾಯಿ ತುಂಬ ಗ್ರೇಟ್ ಇದು ಅಂದರು. ನನಗೆ ಅಳು ಬಂದು, ಏನು ಸ್ವಾಮಿ ಅಂತೆ. ಆಮೇಲೆ ನಾನು ಒಂದ್ಸಲ ಹೇಳಿದರು, ನೋಡಮ್ಮ ನೀನು ದೀಕ್ಷೆ ಕೊಡ್ಸಿದ್ದೀನ ನನ್ನ ಕೆನ್ನೆಗೆ ಹೊಡೆದೆ ಅಂತಂದರು. ಏನು ಸ್ವಾಮಿ ಹಿಂಗೆ ಹೇಳ್ತೀರಾ, ನಾನು ಯಾಕೆ ಹೊಡಿಲಿ ಅಂದರೆ ನನ್ನ ಕೆಲಸದಮ್ಮನ ಕೇಳಬೇಕಾರ ಅಂದರು. ನಾನು ಅಂದೆ, ಏನಮ್ಮ ನಿಜ? ನಂದು ಹೌದಮ್ಮ, ನೀನು ಅವತ್ತು ಹೊಡೆದೆ ಫಸ್ಟ್ ಅವ್ರಿಗೆ ದೀಕ್ಷೆ ಕೊಡ. ಯಾಕಂದ್ರೆ ಆ ಅಮ್ಮ 2 ವರ್ಷ ನನ್ನ ಹತ್ರ ಇದ್ದು. ಸೊ ಹಿಂಗೆ ಈ ಜೀವನ ಜರ್ನಿ ಸ್ಟಾರ್ಟ್ ಆಯಿತು. ಮಗುಗೆ ಹಾಲು ಬಿಡಿಸ್ಬಿಟ್ಟೆ ನಾನು. ಹಾಲು ಬಿಡಿಸಿದೆ, 2 ಟೈಮ್ ಸ್ನಾನ, ಪೂಜೆ, ತಪಸ್ಸು. ಆಮೇಲೆ ದೇವಸ್ಥಾನಗಳು, ಎಲ್ಲೆಲ್ಲೋ ದೇವಸ್ಥಾನಗಳು ಸುತ್ತಿದೆ. ಸಾಯಿಬಾಬಾ ದೇವಸ್ಥಾನ 4-5 ವರ್ಷ ಸೇವೆ ಮಾಡಿದೆ, BTM ಲೇವಿಟ್ಟು ಆಯಿತಾ. ಈ ಕೆಲವೊಂದು ಜರ್ನಿ ನಂದು ತುಂಬ ಜಂಗಲ್ಗಳು ಸುತ್ತಿದೆ, ಸ್ನೇಕ್ ಇರೋ ಕಡೆ ಇದ್ದೆ. ಆಮೇಲೆ ದೇವಸ್ಥಾನಗಳಲ್ಲಿ ತುಂಬ ಓನ್ಲಿ ನಾನು ಮುಂದೆ ನೋಡಿದ್ದೇನೆಂದರೆ ಸಾಧನೆನೇ. ನನ್ನ ಹಠ ಇತ್ತು, ದೇವರು ಎಷ್ಟು ಸತ್ಯ ಇದ್ದಾನೆ, ದೈವ ಶಕ್ತಿಗೆ ಎಷ್ಟು ಪವರ್ ಇದೆ, ಮಾಯ ಮಂತ್ರಕ್ಕ ದೇವರಿಗ ಅಂತ. ಫೈನಲ್ಲಾಗಿ ಅಮ್ಮ ಬಂದ್ಬಿಟ್ಲು. ಇವತ್ತು ಜಡೆ ಬರ್ತಿದ್ದಾಳೆ, ಇವತ್ತು ಇಡೀ ಪ್ರಪಂಚನೇ ನೋಡೋ ಥರ ತೋರಿಸ್ತಿದ್ದಾಳಂದ್ರೆ ಎಲ್ಲಮ್ಮ ಅಂತಾಳಲ್ಲೇ, ನಾನಿದ್ದೀನಲ್ಲೇ. ನಾನು ಹೇಳ್ತೀನಿ, ಇವತ್ತು ನಾನು ರಾತ್ರಿ ಆಗಲಿ ಕಾಡು ಮೇಡು ಅಲಿತೀನಿ, ಅವಳ ಜೊತೆ ನಡೀತೀನಿ ಅಂದರೆ ಇಂಥ ಊರಿಗೆ ಹೋಗ್ಬೇಕು ನಾವು ಅಂತಾಳೆ. ರಾತ್ರಿ ಹೇಳ್ತಾಳೆ, ಹ್ಞೂ ಆಯಿತು ನಡಿಯವ ಅಂತೀನಿ. ಆಗಲಿ ಹೇಳ್ತಾಳೆ, ಹ್ಞೂ ನಡಿಯವ ಹೋಗ್ತೆ. ಹಂಗೆ ಕರ್ಕೊಂಡೋಗ್ಕೊಳ್ಳೆಪ್ಪ. ಬಾಡಿ ಗಾರ್ಡ್ ಆಗಿ ನನ್ನನ್ನು ಕಾಯ್ತಿದ್ದಾಳಂದ್ರೆ ಸ್ವಯಂ ಆ ತಾಯಿ ಬಂದವಳೆ ಕಣಪ್ಪ. ಇದನ್ನು ತುಂಬ ಜನ ಯೂಸ್ ಮಾಡ್ಕೊಳ್ರಿ, ನಿಮ್ಮ ಕರ್ಮ ಕಳ್ಕೊಳ್ರಿ. ತಪ್ಪು ಮಾಡೋದು ಎಲ್ಲರೂ ಸಹಜನೇ, ಗೊತ್ತಾಯ್ತಾ. ಪ್ರಪಂಚ ನಿಂತಿದೆ ಮಾಯಾ ಮಂತ್ರದ ಮೇಲೆ, ತೊಂದರೆ ಇಲ್ಲ. ಸ್ವಲ್ಪ ಬನ್ನಿ, ಮುಂದಕ್ಕೆ ಬನ್ನಿ, ಕರ್ಮ ಕಳ್ಕೊಳ್ರಿ. ಆವಾಗ ನಿಮಗೂ ಒಂದು ಹೊಸ ಜೀವನ ಸಿಕ್ಕುತ್ತೆ, ಒಳ್ಳೇದಾಗುತ್ತೆ. ಇರೋದ್ರಲ್ಲೇ ಬದುಕ್ರಿ. ನೋಡಿ ಎಲ್ಲೆಲ್ಲೋ ಕೊಚ್ಕೊಂಡು ಹೊಂಟಿದೆ, ಏನೇನೋ ಆಗ್ತಿದೆ. ಅದರಿಂದ ಎಲ್ಲ ತಪ್ಪಿಸ್ಕೋಬೇಕಾದ್ರೆ ನಾವು ದೇವ್ರ ಹತ್ರಕ್ಕೆ ಬರಬೇಕು. ಎಲ್ಲಮ್ಮನ ಹತ್ರ ಬನ್ರಿ, ಗುಡ್ಡಕ್ಕೆ ಹೋಗ್ರಿ. ಎಲ್ಲಮ್ಮ ಮಾಯಕಾರ್ತಿ, ಸತ್ಯವಂತಿ, ಎಲ್ಲಮ್ಮ ಅಂದ್ರೆ ಸಾಕು, ಏನು ಬೇಕಲ್ಲ ಅಂತಾಳೆ. ಆ ಕೇಳೋದಿಷ್ಟೇ, ಈ ಉಗುರಷ್ಟು ನನಗೆ ಪ್ರೀತಿ ಕೊಡ್ರಿ, ನಿಮ್ಮನ್ನು ಇಲ್ಲಿ ಇಟ್ಕೊಂಡು ಆರಾಧನೆ ಮಾಡ್ತೀನಿ ಅಂತಾಳೆ. ಅಷ್ಟು ಸತ್ಯ ಇದೆ. ಈ ಕಲಿಗಾಲದಲ್ಲಿ ಚಂಡಾಲರಿಂದ ರಕ್ಷಣೆ ಆಗಬೇಕು ಅಂದರೆ ಎಲ್ಲಮ್ಮನ ಬೆನ್ನಿಗೆ ಬೀಳ್ರಿ. ನಾನು ಹೇಳೋದು, ನಾನು ಎಲ್ಲ ದೇವ್ರನ್ನೂ ಮಾಡಿದ್ದೀನಿ, ನನಗೇನು ಸಿಕ್ಕಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಎಲ್ಲಮ್ಮ ಶಾಶ್ವತ, ಸತ್ಯ, ಸದಾಚಾರಿ ಅವಳು, ಗೊತ್ತಾಯ್ತಾ. ಅಷ್ಟು ಸತ್ಯ ಇದ್ದಾಳೆ ಅವಳು. ನಮಸ್ಕಾರ. ಮಾತಾಡ್ತಾ ಫುಲ್ಲು ಎಮೋಷನಲ್ ಆಗಿದೆ ಮಗನೇ. ನನ್ನ ಜೀವನ ಹಂಗಾಗಿದೆ. ನಾನು ಇವಾಗ ಸಿಕ್ಕಿದ್ದೀನಿ ನಿನಗೆ. ಅವತ್ತಿನ ನಾನು ಅಮೇರಿಕನ್ ಸ್ಟೈಲಲ್ಲಿ ನಡೀತಾ ಇದ್ದೆ, ಇಂಗ್ಲೀಷ ಮಾತಾಡ್ತಿದ್ದೆ, ಕನ್ನಡ ಐ ಡೋಂಟ್ ನೋ ಅಂತಿದ್ದೆ. ಇವತ್ತು ಪೂರ್ತಿ ನೋಡು, ನನ್ನ ಡ್ರೆಸ್ ನೋಡು, ನನಗೆ ಬಳೆ ನೋಡು, ನನಗೆ ಇವೆಲ್ಲ ಚಿನ್ನ, ನನಗೆ ಇವೆಲ್ಲ ಕೋಟಿ ಕಣಪ್ಪ. ಇವೆಲ್ಲ ಈ ವಜ್ರದಲ್ಲಿ ನಾನು ಮುಣಿಗಿ ಹೋಗ್ಬಿಟ್ಟಿದ್ದೀನಿ. ನನ್ನನ್ನು ನಾನು ತುಂಬ ಖುಷಿ ಆಯ್ತು ನಿಮ್ಮ ಕತೆ ಕೇಳಿ. ನಂಗೂ ಒಂಥರ ಏನ್ ಹೇಳ್ಬೇಕು ಗೊತ್ತಿಲ್ಲ ಅಲ್ವೇ. ಹೌದಮ್ಮ. ಅಂಡ್ ನಿಮ್ಮ ಕನ್ಸೇನಿದೆ, ಎಲ್ಲಮ್ಮನ ದೇವಸ್ಥಾನ ಮಾಡೋದು ಬೇಗ ನೆರವೇರ್ಲಿ. ನನಗೆ ಮಲ್ಲೇಶ್ವರಮಲ್ಲೇ ಆಗಬೇಕು. ಯಾಕಂದ್ರೆ ಎಲ್ಲಮ್ಮ ಎಲ್ಲೋ 2-3 ಕಡೆ ಜಾಗ ಕೊಟ್ಟರು, ನಾನು ಇರಕ್ಕಿಲ್ಲ ಅಂದ್ಬಿಟ್ಲು. ಬೇಡಲೇ, ನಮ್ಗೆ ಹೋಗೋದು ಬೇಡ, ಅಲ್ಲಿ ನಾವು ಮಲ್ಲೇಶ್ವರಮಲ್ಲೇ ಇರೋದು ಅಂತ. ಆಯಿತು, ನೀನು ಎಲ್ಲಿರ್ತೀಯ ಅಲ್ಲೇ ಇರ್ತೀನಿ ತಾಯಿ ಅಂದೆ. ಸೊ ಹಾಗಾಗಿ ಶ್ರೀರಂಗಪಟ್ಟಣದಲ್ಲೂ ಕೊಟ್ಟರು ನನಗೆ. ಒಪ್ಲಿಲ್ಲ ಅವಳು, ಬೇಡ ನಮಗೆ ಅಂದ್ಲು. ಎಲ್ಲಿ ಕೊಟ್ಟರು ಬೇಡ ಅಂತಾಳೆ. ಅವಳಿಗೆ ಮಲ್ಲೇಶ್ವರಮಲ್ಲಿ ಆಗಬೇಕು. ನಾವು ಇನ್ನೊಂದೇನಂದ್ರೆ, ಯಾರು ಹಣ ಫ್ರೀ ಬೇಡ ನಮಗೆ. 1 ರೂಪಾಯಿನೂ ನಾವು ಕೆಲಸ ಮಾಡ್ತೀವಿ, ನೀವು ನಮಗೆ ಸಹಾಯ ಮಾಡಿರಿ, ನೀವು ನಮ್ಮ ಕೈ ಜೋಡಿಸ್ರಿ. ಆ ತಾಯಿ ಕೋಟ್ಯಾಂತರ ಜನಕ್ಕೆ ಒಳ್ಳೇದು ಮಾಡಲಿ, ಕಷ್ಟಗಳು ಪರಿಹಾರ ಮಾಡಲಿ ಅಲ್ವಾ. ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ಚಿಕ್ಕವಳಿದ್ದಾಗೂ ಅಷ್ಟೇನೆ, ನಮ್ಮಮ್ಮ ಮಲಗಿದ್ರು ಕಾಲು ನಮಸ್ಕಾರ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ, ಸ್ಪೋರ್ಟ್ಸ್ಗೆ ಹೋಗ್ತಿದ್ದೆ ನಾನು. ನನ್ನನ್ನು PT ಉಷಾ ಹೆಸರು ಸೇರಿಸಿದ್ರು, ಅಷ್ಟು ಫಾಸ್ಟ್ ಇದ್ದೆ ನಾನು. ಆದರೆ ಒಂದು ಮಾತು ಹೇಳ್ತೀನಿ, ಒಂದೇ ನಾನು ಅವತ್ತಿಂದನೂ ಪಾಠ ನನಗೆ, ನನ್ನ ತಾಯಿ ಕಾಲು ನಮಸ್ಕಾರ ಮಾಡಿ ಹೋಗ್ತಿದ್ದೆ. ನೀವೇನೋ ಸಕ್ಸಸ್ಫುಲ್ ಆಗಬೇಕಾದ್ರೂ ತಂದೆ ತಾಯಿ ಆಶೀರ್ವಾದ ಮಸ್ಟ್ ನೀಡ್. ತಂದೆ ತಾಯಿ ಕಾಲು ನಮಸ್ಕಾರ ಮಾಡ್ಕೊಂಡು ಹೋಗ್ರಿ. ನಿಮ್ಗೆ ಎಂಥ ಗಂಡಾಂತರ ಇದ್ರೂ ದೂರ ಹೋಗುತ್ತೆ. ನಿಮಗೆ ಅವ್ರು ಹಂಗಂದ್ರು ಹಿಂಗೆ
ಅಲ್ಲ, ಅದು 9 ತಿಂಗಳು ಹೊಟ್ಟೆನಲ್ಲಿ ಇಟ್ಕೊಂಡು ಜನ್ಮ ಕೊಟ್ಟಿದ್ದು ಇದು. ಅದು ಗೊತ್ತಾಗುತ್ತೆ ನೀವು ತಪ್ಪಾಗ್ತಿದೆ, ನನ್ನ ಮಗಂಗೆ ನೋವಾಗುತ್ತೆ. ದೇವ್ರನ್ನ ಬಿಡ್ತಾಳೆ, ಫಸ್ಟ್ ನಿಮ್ಮನ್ನ ಆರಾಧನೆ ಮಾಡ್ತಾಳೆ. ನನ್ನ ಮಗನಿಗೋಸ್ಕರ ಕಾಪಾಡು, ನನ್ನ ಮಗಳಿಗೋಸ್ಕರ ಕಾಪಾಡು. ನಾನು ಹೇಳ್ತಿದ್ದೀನಿ, ಫಸ್ಟ್ ದೇವರು ತಾಯಿ ಅದಾಯ್ತಾ. ನೆಕ್ಸ್ಟ್ ಶನೇಶ್ವರ ಒಂದು ತಿಳ್ಕೊಳ್ಳಿ. ಶನೇಶ್ವರ ಅಂತ ತಕ್ಷಣ ಅಯ್ಯೋ ನಾವು ಹೋಗಿಲ್ಲ ಅಂತ ದೂರ ಓಡೋಗ್ತೀರಿ, ಖಂಡಿತ ಇಲ್ಲ. ಎಲ್ಲರ ಜೀವನದಲ್ಲೂ 3 ಸರಿ ಶನೇಶ್ವರ ಎಂಟ್ರಿ ಆಗೇ ಆಗ್ತಾನೆ. ಶನೇಶ್ವರ ಅನ್ರಿ ನೀವು ಎಲ್ಲನೇ ಇರ್ರಿ, ನೀವು ದೇವಸ್ಥಾನ ಹೋಗ್ಬೇಕಂತಿಲ್ಲ. ಶನೇಶ್ವರ ಕಾಪಾಡೋ ತಂದೆ ಅಂದ್ರೆ ಸಾಕು, ಇಮ್ಮಿಡಿಯೇಟ್ಲಿ ಬಂದು ನಿಮ್ಮನ್ನು ಕಾಪಾಡಲಿಲ್ಲ ನನ್ನ ಕೇಳ್ರಿ, ನಾನೇ ಸಾಕ್ಷಿ ಅದಕ್ಕೆಲ್ಲ, ಗೊತ್ತಾಯ್ತಾ? ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಸತ್ಯ. ಆಂಜನೇಯನು ಅಷ್ಟೇನೆ. ಬೆಳಗ್ಗೆ ಬೇಗ ಎದ್ದೇಳ್ರಿ, ಎದ್ದು ಬಿಟ್ಟು ಹೋಗಿ ದೇವಸ್ಥಾನ ಸುತ್ತಿಬಿಟ್ಟು ನೀವು ಮಣ್ಣು ಮುಟ್ಟಿದ್ರು ಚಿನ್ನ ಆಗುತ್ತೆ. ಪಾಸಿಟಿವ್ ನಿಮ್ಗೆ ಸುತ್ತಾರದು ದೇವಸ್ಥಾನಗಳಲ್ಲಿ ಪವರ್ ಇದೆ, ಗೊತ್ತಾಯ್ತಾ? ತಾಯಿ ಫಸ್ಟು, ಅದಾದ ತಕ್ಷಣನೇ ನಿಮ್ಗೆ ದೇವಸ್ಥಾನಗಳು ಇವಕ್ಕೆ ಹೋಗಿ ಕೈ ಮುಗಿದು ನಿಮ್ಮ ಕೆಲಸ ಮುಂದುವರ್ಸ್ರಿ. ನಿಮ್ಗೆ ಒಂದಿನ ಸತಾಯಿಸಬಹುದು, 2ನೇ ದಿನ ಬಿಡಬಾರ್ದು. ಬಿದ್ದ ಮೇಲೆ ಎದ್ದೇಳ್ತೀವಿ ನಾವು, ಗೊತ್ತಾಯ್ತಾ? ನಾನು ಅಯೋಧ್ಯೆಗೆ ಹೋದಾಗ ತಿಳ್ಕೊಳ್ರಿ, ಮಾರುತಿ ವ್ಯಾನು ಮಧ್ಯ ರೋಡಲ್ಲಿ ರಾತ್ರಿ 1:15 ನಾಳೆ ಸೋಮವಾರ ಬೆಳಗ್ಗೆ ರೀಚ್ ಆಗಬೇಕು, ಮಲಗಿಸ್ಬಿಟ್ರು ಗಾಡಿನ. ಆ ಗಾಡಿನ ಅಯ್ಯೋ ನಾನು ಸತ್ತೋಗಿದ್ರೆ ಸಾಕಾಗಿತ್ತು ಕಣಮ್ಮ, ಈ ದೃಶ್ಯ ನೋಡೋ ಬದಲು ಅಂದೆ. ನಮ್ಗೇನಾಗಿದೆಯಲ್ಲ ಮತ್ತೆ ಜೋಡ್ಸು, ನಾನು ಇದು ಮಾಡ್ತೀನಿ, ರೆಡಿ ಆಗ್ತೀನಿ, ನಾವು ಬಿದ್ದೀವಿ, ನಾವು ಎದ್ದೇಳ್ಬೇಕಲ್ಲ ಅಂದ್ಲು. ಅಯ್ಯೋ ಎಲ್ಲರೂ ಕೊಯ್ಹೆ ಯಾರು ಬರ್ಲಿಲ್ಲ. ಲೋ ಶನೇಶ್ವರ 2 ಸರಕ್ಕೆ ಹೋಗಿದೆ. ಎಲ್ಲ ಓಡಿ ಬಂದ್ಬಿಟ್ಟು ಚಾಯ್ಸ್ ತರ ಎತ್ತಿಟ್ಬಿಟ್ರು ಗಾಡಿನ. 3ನೇ ಸರ ಕೂಗ್ಲೇ ಇಲ್ಲ ನಾನು, ಶನೇಶ್ವರ ಎಲ್ಲರೂ ಬಂದು ಸೇರ್ಸೋಂಗ್ ಮಾಡ್ಬಿಟ್ಟ. ಆಮೇಲೆ ಗಾಡಿ ನೋಡಿದ್ರೆ ಏನೇನು ಆಗಿಲ್ಲ, ಸೈಡಲ್ಲಿ ಗ್ಲಾಸ್ ಹೋಗಿದೆ, ಒಂದು ವೀಲ್ ಇದಾಗಿತ್ತು. ರೆಡಿ ಮಾಡಿಸಿದ್ರು ಅಲ್ಲಿ ಅವರು, ಪೊಲೀಸವ್ರನ್ನ ರೆಡಿ ಮಾಡಿಸಿ, ಅಮ್ಮ ಅಳಬೇಡ ತಾಯಿ, ನೀನು ಬಂದಿದ್ದು ನಮ್ಮ ಅದೃಷ್ಟ ತಾಯಿ, ನೀನು ಅಳಬೇಡ, ನಾವು ಪುಣ್ಯ ಮಾಡಿದ್ವಿ, ನೀನು ಬಂದಿದೀಯಾ, ನೀನು ಇರು ಆರಾಮಾಗಿ ಅಂದ್ರು. ಇರಕ್ಕಿಲ್ಲ ನಾನು ರಾಮನ್ ನೋಡ್ಬೇಕು, ಹೋಗ್ಬೇಕು ನಾನು ಅಂದೆ. ಇಲ್ಲ ಹಂಗೆ ಅನ್ಬೇಡ ತಾಯಿ, ಗಾಡಿ ರೆಡಿ ಮಾಡಿಸ್ಕೊ. 1 ರೂಪಾಯಿ ತಗೊಳ್ಳಿಲ್ಲ ಅಯ್ಯಪ್ಪ. ಗಾಡಿ ರೆಡಿ ಮಾಡಿಸಿ ನನಗೆ ಹೋಗೋ ಖರ್ಚಿಗಿರ್ಲಿ ಕಣಮ್ಮ ಅಂದ್ರು. ಚೆನ್ನಾಗಿ ಆ ಗಾಡಿನಲ್ಲಿ ಬರ್ತೀನಿ ಅಂತ ಮರ್ತು ಹೋಗಿದ್ದೆ. ರೆಡಿ ಆಯ್ತು, ಗಾಡಿನಲ್ಲಿ ಬಂದೆ, ಅಯೋಧ್ಯೆಗೆ ಬಂದೆ. ಅಲ್ಲಿ ಪೊಲೀಸವ್ರು ಇದ್ರಲ್ಲಿ, ಅಮ್ಮ ನಿಮ್ಗೆ ಹೋಟೆಲ್ ಮಾಡ್ಕೊಡ್ತೀವಿ ಅಂದ್ರೆ, ಇರಕ್ಕಿಲ್ಲ ನಾನು, ಗಾಡಿ ಎಲ್ಲಿರುತ್ತೆ ಅಲ್ಲೇನೆ, ಎಲ್ಲಮ್ಮ ಎಲ್ಲಿರ್ತಾಳೆ ಅಂದೆ. ಒಂದು ಅಲ್ಲೇ ರೂಮ್ ಕೊಟ್ರು ಪೊಲೀಸವ್ರು, ಬಿಟ್ಬಿಟ್ಟು ಅಲ್ಲೇ ಇದ್ದುಬಿಟ್ಟು. ನಾನು ಊಟನೇ ಮಾಡಲಿಲ್ಲ 5 ದಿನ, ಅನ್ನನೇ ತಿನ್ನಲಿಲ್ಲ. ರಾಮನ್ ನೋಡೋರು ತಿನ್ನಲ್ಲ ಅಂದೆ. ಆಲೂಗಡ್ಡೆ ಸುಟ್ಟು ಕೊಟ್ರಪ್ಪ ಪುಣ್ಯಾತ್ಮರು ನನಗೆ. ಒಂಚೂರು ಅದನ್ನೇ ತಿನ್ನೋದು, ಅಳೋದು, ಸುಮ್ಮನೆ ಕೂತ್ಕೊಳ್ಳೋದು. ಗುರುವಾರ ನೋಡು ಅಯೋಧ್ಯೆ ಕಾಲಿಟ್ಟೆ, ರಾಮನ ಭೂಮಿಗೆ ಕಾಲಿಟ್ಟೆ ನೋಡು. ಆವಾಗಲೇ ವಿಡಿಯೋ ಬಂದ್ಬಿಡ್ತು ಇಂಡಿಯಾದಲ್ಲಿ ಎಲ್ಲ ಕಡೆಗೂ. ಇವಾಗ ಔಟ್ ಆಫ್ ಕಂಟ್ರಿಲೂ ಓಡ್ತಾ ಇದೆ. ಚಮತ್ಕಾರನೇ ಆಗೋಯ್ತು. ನಾನು ಸಾಹಸ ಮಾಡೋಕ್ಕೆ ನನ್ನ ಅಮ್ಮ ಎಲ್ಲಮ್ಮ ಹೇಳಿದ್ಲು, ನಾವು ಬಿದ್ದೀವಿ ನಾವೇ ಎದ್ದೇಳ್ಬೇಕು. ಮಗನೇ ಹೇಳ್ತೀನಿ, ಒಂದು ತಿಳ್ಕೊಂಬಿಡ್ರಿ ಎಲ್ರಿಗೂ, ನಾವು ಬಿದ್ದೀವಿ ಅಂದ್ರೆ ನಾವೇ ಎದ್ದೇಳ್ಬೇಕು. ನಮಗೆ ಯಾರು ಕೈ ಕೊಡೋದು ಬೇಡ, ದೇವ್ರ ಕೈ ಹಿಡ್ಕೊಳ್ರಿ. ಮಾಯ ಮಂತ್ರದಲ್ಲಿ ಏನೂ ಇಲ್ಲ, ಮಾಡ್ಕೊಳ್ಳಿ. ಒಳ್ಳೆ ಟೈಮಲ್ಲಿ ಸಹಾಯ ಮಾಡುತ್ತೆ, ಕೆಟ್ಟ ಟೈಮಲ್ಲಿ ಅದು ಕೈ ಹಿಡಿಯಲ್ಲ. ದೇವರು ಮಾತ್ರ ಕೈ ಹಿಡಿತಾನೆ. ಶನೇಶ್ವರ ಅನ್ರಿ, ಏನು ಬೇಕು ಮಗಳೇ ಅಂತ ಬರ್ತಾನೆ. ಎಲ್ಲಮ್ಮನೂ ಅಷ್ಟೇ. ಇವರಿಬ್ರು ಮಾತ್ರ ಸತ್ಯವಾದ ದೇವರುಗಳು. ನನ್ನ ಅನುಭವ ಇದು, ಅದನ್ನ ನಾನು ಹೇಳ್ತಿದ್ದೀನಿ. ನಿಮ್ಮಿಷ್ಟಕ್ಕೆ ನೀವು ಏನು ಅನ್ಸುತ್ತೋ ಅದು ಮಾಡ್ರಿ. ತಾಯಿನ ಮಾತ್ರ, ತಂದೆ ತಾಯಿ ಇಬ್ರು ಬೇಕು, ಇಬ್ರು ಅರ್ಧ ನಾರೀಶ್ವರರು. ಆದರೆ ತಾಯಿ ಸ್ವಲ್ಪ ಹೆಚ್ಚು, ಯಾಕಂದ್ರೆ ರಕ್ತ ಹಂಚ್ಕೊಂಡಿರುತ್ತೆ. ಅದು ಬೀಜ ಹೊಟ್ಟೆನಲ್ಲಿ ಮೂಡುವಾಗಲೇ ನನ್ನ ಮಗು ಹಂಗೆ ಕನಸು ಕಾಣುತ್ತೆ. ಯಾಕಂದ್ರೆ ನಾನು ತಾಯಿಯಾಗಿದ್ದೀನಿ. ಹಾಗಾಗಿ ಅವ್ರನ್ನ ಮಾತ್ರ ಮನಸ್ಸು ನೋಯಿಸ್ಬೇಡಿ. ನಾನು ನನ್ನ ತಾಯಿನ ಮನಸ್ಸು ನೋಯಿಸಿದ್ದೀನಿ. ಈಗ ನಂಗೆ ಮಾಡ್ತಿದ್ರು ನನಗೆ ಮಾಯಾಮಂತ್ರ, ಅದರಿಂದ ಹಿಂಗೆಲ್ಲ ಆಗೋಯ್ತು. ಇವತ್ತು ನನ್ನ ತಾಯಿನ ನಾನು ಅಷ್ಟು ನೆನೆಸ್ತೀನಿ. ಬಟ್ ಎಲ್ಲಮ್ಮ ಬಂದಿದ್ದಾಳೆ, ನನ್ನ ತಮ್ಮ ನನಗೆ ತಿಳುವಳಿಕೆ ಹೇಳಿದೆ ನೋಡು, ಅವಾಗ ಓ ಇದು ಕರೆಕ್ಟು. ಎಲ್ಲಮ್ಮನೇ ಬಂದಾಳೆ, ನಿನ್ನ ತಾಯಿ ಕೂಗ್ತಾರೆ, ನೀನೇ ಯಾಕೆ ಕಳ್ತೀಯ ಅಂದ್ಲು. ಸತ್ಯ ಕಣಪ್ಪ ಅಂದೆ. ಹಂಗೆ ಇದು ನಿಜ ಕಣಪ್ಪ. ಒಳ್ಳೇದಾಗ್ಲಿ ಮಕ್ಳೇ. ಇನ್ನೇನು ಮಗನೇ ನೀನು ಕೇಳಿದ್ದಿಲ್ಲ ಸಿಕ್ತು ನನಗೆ, ನಾನು ಕೇಳಿದ್ಕಿಂತ ಜಾಸ್ತಿನೇ ಸಿಕ್ತು. ಒಂದು ಖುಷಿ ಆಯ್ತು ನೀವು ನೋಡಿದ ತಕ್ಷಣ. ಅಷ್ಟು ಜನ ಬಂದು ವಿಡಿಯೋ ನೋಡಿ ಮೆಸೇಜ್ ಎಲ್ಲ ಆಗ್ತಾ ಇದ್ರಲ್ಲ, ನಾನು ನೋಡಿ ಮತ್ತೆ ಅದನ್ನ ಹೇಳ್ಬೇಕು, ನಿಮ್ಗೆ ತೋರಿಸ್ಬೇಕು ಅಂತ ಫೋನ್ ಮಾಡಿ ಹೇಳಿದ್ದೆ. ನೀವು ಮಾಡಿದ್ರಿ, ತುಂಬಾ ಜನ ಬಂದಿದ್ದಾರೆ ಅಂತ. ತುಂಬಾ ಖುಷಿ ಆಯ್ತಮ್ಮ. ಅಂದ್ರೆ ಇದಾರ ತುಂಬಾ ಏನೋ ಪವರ್ಫುಲ್ ಆಗಿದೆ ಅಲ್ಲ, ಅನುಭವ ಆಗ್ತಿದೆಯಲ್ಲ. ಇನ್ನೂ ಆಗುತ್ತೆ, ಇದೇನು ಬಂತು ಇನ್ನೂ ಆಗುತ್ತೆ ಆಯ್ತಾ. ಅಬೌಟ್ ಮನಿ ಆಗಿರ್ಬೋದು, ಅಬೌಟ್ ನಿನ್ನ ಕೆಲಸ ಸಕ್ಸಸ್ಫುಲ್ ಆಗಿರುತ್ತೆ, ಎಲ್ಲ ಚೆನ್ನಾಗಾಗುತ್ತೆ ಮಕ್ಕಳು. ಹೇಳಿದ್ನಲ್ಲ, ಪಾಸಿಟಿವ್ ಅಲ್ವಾ, ಹೊಸತನ ಅಲ್ವಾ, ಒಂದು ಸ್ವರ್ಗ ಅಲ್ವಾ. ಇನ್ನೇನು ಬೇಕು ಈ ಮನುಷ್ಯನಿಗೆ? ಕೇಳಿದ್ದನ್ನ ದೇವ್ರು ಕೇಳ್ದಾಗ ಕೊಟ್ಟಾಗ ಎಷ್ಟು ಚಂದ ಅಲ್ವೇ. ನಾನು ಹೇಳೋದು, ನೀನು ಖಂಡಿತ ಬೆಳಿತೀಯ. ನೀನು ಸೀರಿಯಲ್ ಆಗಲಿ, ಮೂವಿನಾಗಲಿ, ಒಟ್ಟಿನಲ್ಲಿ ನೀನು ಗುಡ್ಲಕ್ ಅನ್ಕೋ. ಯಾವುದು ಮುಂದೆ ಬರ್ತಿದೆ ನಮ್ಗದು ಗುಡ್ಲಕ್ ವೆಲ್ಕಮ್ಮೇ. ಅದು ಅಂದರೆ ಅಮ್ಮ ನಮ್ಮನ್ನ ಅಲ್ಲಿ ಇದನ್ನು ಮಾಡ್ತಿದ್ದಾರೆ, ಅದು ಚಿಕ್ಕದೇ ದೊಡ್ಡದು. ಈಗಲೇ ನೀನು ಮಿಸ್ತಾ ಇದೆಯಾ? ನಿನ್ನ ಬಗ್ಗೆ ಹೇಳ್ತಾ ಇದ್ವಿ, ಇವ್ನ ಫ್ಯೂಚರ್ ಚೆನ್ನಾಗಿದೆ, ನಿನ್ನ ಫ್ಯೂಚರಲ್ಲಿ ಚೆನ್ನಾಗಾಗ್ತೆ, ಸ್ಟಾರು ಆಗ್ತೀಯ ನೀನು, ಮೂವಿಗಳು ಸಿಗುತ್ತೆ ನಿನಗೆ ಆಯಿತಾ. ಮೂವಿನಲ್ಲಿ ಯಾವುದನ್ನ ಬರಲಿ, ವಿಲನ್ ಬರಲಿ, ಹೀರೋ ಬರಲಿ, ಮಾಡ್ತಾ ಹೋಗು. ವಿಲನ್ ಆಗ್ತಾ ಹೀರೋ ಆಗ್ಬಿಡೋದೆ ಏನು?
ಈಗ ದೊಡ್ಡವರೆಲ್ಲ ಆಗ್ಯಾರ, ಹೆಸರೇನು ಹೇಳೋದು ಬೇಡ, ಅವರೆಲ್ಲ ವಿಲನ್ ಆಗಿ ಹೀರೋ ಆಗಿಲ್ವೇನೋ? ಎರಡೂ ಆಗುತ್ತೆ. ನೀನ್ ಯಾವ್ದು ಮಾಡಿದ್ರು ಚಂದ ಮಗನೇ, ನೀನ್ ಯಾವ್ದು ಮಾಡಿದ್ರು ಕ್ಯೂಟ್ ಆಗಿರ್ತೀಯ. ಅಮ್ಮನವ್ರು ಹೇಳಿದ್ರು ಎಲ್ಲ. ಹೌದು, ಆ ಅಮ್ಮನ ಉತ್ತರನೇ ಸಿಕ್ತು ನನಗೆ. ಅವ್ನು ಚೆನ್ನಾಗಿ ಬೆಳಿತಾನೆ ಕಣೆ, ತುಂಬಾ ಒಳ್ಳೆ ಇದಾಗ್ತಾನೆ ಅಂತ. ಈಗಾಗ್ಲೇ ಬೆಳಿತಾ ಇದೆಯಲ್ಲ. ಈಗ ಈ ವಿಡಿಯೋದಲ್ಲಿ ಎಲ್ಲ ಪ್ರತಿಯೊಬ್ರು ಹೇಳ್ತಿದ್ರು, ಅವ್ರು ದಾರ ಕಟ್ಟೋದು ನೋಡಿದ್ವಿ, ಅವ್ರು ಹೆಂಗಂದ್ರು ಹಿಂಗಂದ್ರು ಅಂತೆಲ್ಲ ಹೇಳ್ತಿದ್ರು. ಶುರು ಆಯ್ತು, ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡು. ಮಕ್ಕಳು ಹುಟ್ಟಿದ ಮಗು ದಿನೇ ದಿನೇ ಮೆಟ್ಲತ್ತತೆ. ನಾನು ಒಂದನ್ನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಈ ಮಾಯ ಮಂತ್ರ ಮಾಡ್ಬಿಡೋಣ, ಚೆನ್ನಾಗಿ ದುಡ್ಡು ಬಂದ್ಬಿಡುತ್ತೆ. ಯಾವಾಗ್ಲೂ ಕೂತ್ಕೊಂಡ್ ಮಲಗ್ಬೇಕು ಕಣಪ್ಪ. ನಿಂತ್ಕೊಂಡ್ ಮಲಗಿದ್ರೆ ಏನಾಗುತ್ತೆ, ಬಿದೋಗ್ಬಿಡ್ತೀವಿ. ಕೂತ್ಕೊಂಡ್ ಮಲಗ್ರಿ, ನಿಧಾನಾಗಿ ಮಲಗ್ರಿ, ಆವಾಗ ನಿಮಗೆ ಅದು ನೆಮ್ಮದಿಯಾಗಿ ನಿದ್ರೆ ಸಿಕ್ಕತ್ತೆ. ದೇವ್ರ ಹತ್ರ ಬರ್ಬೇಕು, ಸದಾಚಾರಕ್ಕೆ ಸ್ವಲ್ಪ ಜಾರ್ಬೇಕು. ಇರ್ಲಿ ಪ್ರಪಂಚ ಥರನೇ ಇರಿ, ಒಂಚೂರು ಬರ್ಬೇಕು, ದೈವ ಶಕ್ತಿಗೆ ಒಲಿಬೇಕು. ದೇವ್ರ ಹತ್ರ ಹೋದಾಗ ಅವನು ಅಯ್ಯೋ ನನ್ನ ಮಗ ಬಂದವನೇ, ಏನೋ ಅವ್ನು ತಪ್ಪು ಕ್ಷಮಿಸೋಣ, ಅವನು ಕಾಪಾಡೋಣ ಅಂತಾನೆ ಅಲ್ವೇ. ನೀನು ಹೋಗ್ದೇನೆ ಇದ್ಬಿಟ್ಟು ನಾನು ಇನ್ನೊಂದು ಮಂತ್ರ ಕಲ್ತಿದ್ದೀನಿ, ನನಗೆ ಅದೇ ಸಾಕು ಅಂದು ಹಾಕಿಲ್ಲ. ಅದೆಲ್ಲ ಅದು ತಾತ್ಕಾಲಿಕ, ನಡೀಲಿ, ಪ್ರಪಂಚಕ್ಕೆ ಅದು ಬೇಕು, ಅದರಲ್ಲೇ ಇದ್ದಾರೆ ಎಲ್ಲರೂ ಅಲ್ವೇ. ಇರಲಿ, ನಾನು ಅದರಲ್ಲಿ ಇಲ್ಲ, ನಂದು ಬಿಡು, ನಾನು ಎಲ್ಲ ನಂದೇ ಒಂದು ಲೆಕ್ಕ, ನನ್ನ ದೇವರೇ ಎಲ್ಲ ನನಗೆ. ಎಲ್ರದ್ದು ನಿಮ್ದು ಹಂಗಲ್ಲ, ನೀವು ಎಲ್ಲಾನು ಇರಬೇಕು, ಅದು ಇರಬೇಕು, ಅದ್ರ ಜೊತೆಗೆ ಇದು ಇರಬೇಕು. ತಿನ್ನೋ ಅಣ್ಣ ಪೂರ್ತಿ ವಿಷ ಆಗಬಾರದು, ಏನೋ ಒಂಚೂರು ಉಪ್ಪಿನಕಾಯಿ ಥರ ಅದು ಇರಲಿ, ದೇವರು ಇರಲಿ. ಸರಿ, ಸುಮ್ಮನೆ ಇರ್ಬೇಕು. ಆಯ್ತಾ ಆಯ್ತಾ ಆಯಪ್ಪ, ತುಂಬಾ ಧನ್ಯವಾದಗಳಮ್ಮ, ಮಾತಾಡೋದಕ್ಕೆ ಧನ್ಯವಾದಗಳು. ನಿನ್ನ ಧನ್ಯವಾದಗಳು ನನ್ಗೆ ಯಾವಾಗ ನೆನಪೇ ಬರ್ತಾ ಇರುತ್ತೆ. ಇನ್ನೊಂದ್ಸತಿ ಯಪ್ಪ 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 ಯಪ್ಪ, ನನ್ನ ಮಗನೇ ಚೆನ್ನಾಗಿರು, ನೀನು ಚೆನ್ನಾಗಿರು. ನಾನು ಮನ್ಸಾರ ನಿನ್ನ ನನ್ನ ಮಗನೇ ಅಂತ ಹೇಳಿದ್ದೀನಿ. ನೀ ನನ್ನ ಮಗನೇ, ಜನ್ಮ ಕೊಟ್ರೇನೆ ಅಲ್ಲ. ತಾಯಿ ಮಡಲು ಆ ಅನುಭವ ಇದೆ. ನಾನು ನನ್ನ ಮಗಳು ದೂರ ಆದ್ಮೇಲೆ ಹತ್ತು ಬಿಟ್ಟೆ ನಾನು. ಅಯ್ಯೋ, ನನ್ಗೆ ಯಾರು ತಾಯಿ ಅನ್ನೋರು ಇಲ್ಲಲ್ಲ, ತಾಯಿ ನಾನು ಹೆಂಗ್ ಬದುಕಲಿ ಇನ್ನು ಅಂದೆ. ಹೌದಾ, ನೋಡಲ್ಲೇ ಅಂದು. ಇವಾಗ ಎಲ್ರು ನನ್ನ ಅಮ್ಮ ಅಂತವ್ರೆ, ಎಲ್ರು ಅಮ್ಮ ಅಂತವ್ರೆ. ಎಷ್ಟು ಮಕ್ಕಳು ನನಗೆ ಮಗನೇ ಅಂತೀನಿ, ಅಮ್ಮ ಮಕ್ಕಳೇ ಅಂತೀನಿ. ಎಲ್ರಿಗೂ ಎಷ್ಟು ದೊಡ್ಡ ವಯಸ್ಸಾಗಿರ್ತಾರೆ, ಬಾರ ಮಗನೇ ಅಂತೀನಿ, ಓಡಿ ಬರ್ತಾವ. ಅವ್ರು ಎಷ್ಟು ಓಡಿ ಬರ್ತಾರೆ, ಅವ್ರಿಗೆ ಕೋಪನೇ ಬರ ಅಂತೀನಿ ಅಮ್ಮ ಅಂದ್ರೆ, ಅಲ್ಲೇ ನನ್ನ ಮಕ್ಕಳಲ್ಲೇ ನಾನು ಹಂಗಲ್ಲೇ ಅನ್ನೋದು. ನಾನು ಬರೀ ಇಂಗ್ಲೀಷ್ ಮಾತಾಡ್ತಿದ್ದೆ. ಇವತ್ತು ಇಷ್ಟು ಕನ್ನಡ, ಆ ಧಾರವಾಡ ಭಾಷೆ, ಊಟ, ಬಳೆ, ನಿದ್ದೆ, ನೋಡು ಬಟ್ಟೆ, ಯಾವಾಗ ಹಿಂಗೆ ಇರ್ಬೇಕು. ನಾನು ಮೈ ತುಂಬಾ ಬಟ್ಟೆ ಹಾಕಿರ್ಬೇಕು, ಸೀರೆ ಉಟ್ಬೇಕು, ಕುಂಕುಮ ಇರಬೇಕು, ಹೊರಗೆ ಬರೋಂಗಿಲ್ಲ. ಹಂಗೆ ಕಂಡೀಷನ್ ಅಂದ್ರೆ ಕಂಡೀಷನ್. ನನ್ನ ಹೆಂಗ್ ಇಟ್ಟವಳಂದ್ರೆ ಬಿಡು, ಅದು ಭಾಳ ಚಂದ, ನಂಗೆ ಇಷ್ಟನೂ ಇದೆ. ನೀವು ಈ ದೀಕ್ಷೆ ತಗೊಂಡ್ಮೇಲೆ ನಿಮ್ಮ ಸುತ್ತ ಇರೋ ಫ್ರೆಂಡ್ಸ್ ಆಗಿರೋ, ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ಸಮಾಜ ಆಗಿರ್ಬೋದು, ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು, ಅವರ ರಿಯಾಕ್ಷನ್ ಹೆಂಗಿತ್ತು? ನರ್ಕ ಇಲ್ಲೇ ತೋರಿಸಿದ್ರು ನನಗೆ. ನಾನು ಹೇಳ್ಬೇಕಂದ್ರೆ ಪ್ರತಿ ಕ್ಷಣ ನನಗೆ ಏಟ್ಗಳೇ. ಅವ್ರಿಗೇನೋ ಒಳ್ಳೇದಾಗ್ತಿತ್ತಂತೆ ನಾನು ಇರೋದ್ರಿಂದ, ಆದರೆ ನನ್ನ ಯೂಸ್ ಮಾಡ್ಕೊಳ್ತಾ ಇದ್ರು. ನನಗೇನಂದ್ರೆ ನನ್ನ ದೇವರು ಹುಚ್ಚು. ನನಗೆ ಯಾವಾಗೂ ದೇವ್ರ ಹತ್ರ ಇರಬೇಕು, ಪೂಜೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಿ. ಏನು ನೀನು, ನಾನು ನೋಡೋಕ್ಕೂ ಸ್ವಲ್ಪ ಚೆನ್ನಾಗೇ ಇದ್ದೆ ನಾನು, ಹಾಗಾಗಿ ಎಲ್ಲ ಹಿಂದೆ ಬೀಳೋರು. ಹೇಳಿದೆ ನನಗೆ ದೇವ್ರು ಬೇಕು, ನನಗೆ ಮನುಷ್ಯರದ್ದು ಯಾರ್ದು ಇದು ಬೇಡ, ಫ್ರೆಂಡ್ಶಿಪ್ ಏನು ಬೇಡ ನನಗೆ ಅಂತಿದೆ. ಏನು ದೇವ್ರು ಅಂತೀಯ ನೀನು? ನಾವು ನಿನ್ನನ್ನು ಅಷ್ಟು ಕೇಳ್ಕೊಳ್ತಿದ್ದೀವಿ, ಅಷ್ಟು ಇದು ಮಾಡ್ತಾ ಇದೀವಿ, ನಿನ್ಗೆ ಎಷ್ಟು ಸೊಪ್ಪು ನಿನಗೆ, ಏನು ದೇವ್ರು ಅಂತೀಯ ನೀನು? ಹೆಣ್ಣಾಗಲಿ ಗಂಡಾಗಲಿ ಇಬ್ಬರು ಅಷ್ಟೇ ನರ್ಕ ಕೊಟ್ಬಿಟ್ರು. ತಲೆಗೆ ಹೊಡೆದ್ರು, ರಕ್ತ ಸ್ನಾನ ಮಾಡಿಸಿದ್ರು. ಆವತ್ತು ಓಂ ನಮಃ ಶಿವಾಯ ಅಂತ ಹೇಳ್ತಿದ್ದೆ ಹೊರತು ದೇವ್ರನ್ನ ಬಿಡಲೇ ಇಲ್ಲ ನಾನು. ನನ್ನ ಆದಿ ತಪ್ಪಿಸೋದು, ನನಗೆ ಕುಡಿಯೋ ಇದರಲ್ಲಿ ಕೋಲ್ಡ್ ಡ್ರಿಂಕ್ಸಲ್ಲಿ ಮಿಕ್ಸ್ ಮಾಡೋದು, ಒಂದೊಂದಲ್ಲ ಯಾವ ರೀತಿ ಅಂದರೆ ಸಚ್ಚರಿತೆ ಓದ್ತಾ ಇದ್ರೆ ಸಚ್ಚರಿತೆ ಕಿತ್ಕೊಂಡ್ಬಿಡೋದು. ಆಮೇಲೆ ಒಂದ್ಸರಿ ಅಂದರು ಚನ್ನಪಟ್ಟಣದಲ್ಲಿ ಇದು ಅನುಭವ ನನಗೆ. ಸಚ್ಚರಿತೆ ಕಿತ್ಕೊಂಡ್ಬಿಟ್ರು. ಅಲ್ಲಿರೋ ಕಡೆಗೆ ಟಾಯ್ಲೆಟ್, ಅದು ಅಲ್ಲಿ ಬೀಡಿ ಕುಡಿದು ವಾಸನೆ. ದಿನನಿತ್ಯ ಬೆಳಗ್ಗೆ 5 ಗಂಟೆಗೆ ಹೋಗಿ ಆ ಟಾಯ್ಲೆಟಲ್ಲಿ ಅಲ್ಲೇ ನೀರು ಸ್ನಾನ ಮಾಡ್ಕೊಂಡ್ಬರ್ತಿದ್ದೆ. ಅಂದರೆ ಸ್ನಾನ ಅಂತೂ ಆಗಲೇಬೇಕು ನನಗೆ ಇವತ್ತು ನೆನ್ಸ್ಕೊಂಡ್ರೆ ಅಸಹ್ಯ ಅನಿಸುತ್ತೆ. ಸಚ್ಚರಿತೆ ಕಿತ್ಕೊಂಡ್ರು. ಅವ್ರು ಮಾಡೋ ಮಾಯಾ ಮಂತ್ರಕ್ಕೆ ಅವ್ರಿಗೇನು ಏಟ್ ಆಗ್ತಿತ್ತಂತೆ. ನೀನು ಹಿಂಗೆಲ್ಲ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗುತ್ತೆ, ನೀನು ಓದ್ಬೇಡ, ನೀನು ಕಿತ್ಕೊಳ್ಳೋರು ಕೈಯಿಂದ. ಆಮೇಲೆ ಫೋಟೋ ಕಿತ್ಕೊಳ್ಳೋದು ನನ್ನಿಂದ, ಆಯಿತಾ. ಆ ಪರ್ಕೆ ಹಿಂದ್ಗಡೆ ಇರುತ್ತಲ್ಲ, ಅದನ್ನು ತಗೊಂಡು ಹೊಡೆದ್ರೆ ನನಗೆ ಬಾರ್ ಹಂಗೆ ಮುಡಿದವು. ಮನೆ ಪಾತ್ರೆ ತೊಳ್ಸ್ಕೊಳ್ಳೋದು, ಕೆಲಸ ಮಾಡಿಸ್ಕೊಳ್ಳೋದು. ನೀನು ಔಟ್ ಆಫ್ ಇಂದ ಬಂದಿದ್ದೀಯ, ನೀನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ನಾನು ಬೇರೆ ಇಂಗ್ಲೀಷೆಲ್ಲ ಮಾತಾಡ್ತಿದ್ದೆ. ನನ್ನ ತಲೆ ನಾನು ಎಲ್ಲಿ ಹೋದೆ ಏನಾದೆ ಗೊತ್ತಿಲ್ಲ. ಅಂತೂ ಒಂದೇ ನಂದು ಇನ್ಸಿಡೆಂಟ್ ಇತ್ತು. ನನಗೆ ಇಷ್ಟ ಇರೋದು ದೇವ್ರ ಹತ್ರ ಇರಬೇಕು ಅಂತ. ಹಾಗಾಗಿ ಕೆಲವೊಬ್ರು ಒಳ್ಳೆಯವರು ಸಿಕ್ಕರು, ಅದರಲ್ಲಿ ಒಳ್ಳೆಯವ್ರು ಸಿಕ್ಕು ಒಳ್ಳೇದು ಮಾಡಿದ್ದಾರೆ. ಬಟ್ ಜಾಸ್ತಿ ಜನ ಮಾಯಾ ಮಂತ್ರ ಪ್ರಯೋಗಗಳು, ನನಗೆ ಎಂಥ ಪ್ರಯೋಗಗಳು ಅಂದರೆ ಇವತ್ತು ನನಗೆ ಮಾಡ್ತಾವ್ರೆ. ನಾನು ಮಾತ್ರ ಇವತ್ತು ಹೇಳ್ತೀನಿ, ಎಲ್ಲಮ್ಮನೇ ಬಂದ್ಬಿಟ್ಟವಳೆ. ಯಾವುದೇ ಕಾರಣಕ್ಕೂ ವೀರಭದ್ರನ ಮಗಳು ಇವಳು. ನನ್ನ ಧರ್ಮ, ನನ್ನ ನೀತಿ, ಜಾತಿ, ನನ್ನ ನ್ಯಾಯ, ನಾನು ಅದರಲ್ಲೇ ನಡೆಯೋದು ನಾನು, ಗೊತ್ತಾಯ್ತಾ. ಹಾಗಾಗಿ ಈ ಮನುಷ್ಯರು ಇವತ್ತು ಮೈ ಮೇಲೆ ಹುಳ ಬಿಡ್ತಾರೆ.
ಆ ಮಂತ್ರಶಕ್ತಿಯಿಂದ ಸ್ವಲ್ಪ ಮಲಗಿದ್ರೆ ಸಾಕು, ನಾನು ಮೈ ಮೇಲೆ ಬಿಳು 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 ಅಂತ ಹುಳ ಬರೋದು, ಏನೆಲ್ಲ ಮಾಡ್ತಾರೆ, ಮಲಗಲಾರ್ದಂಗೆ ಮಾಡೋದು, ಮೈಗೆ ಚುಚ್ಚೋದು, ಕೈಗೆ ಚುಚ್ಚೋದು ಸೂಜಿಗಳಿಂದ, ಇದೆಲ್ಲ ಅವರು ಅಲ್ಲಿ ಚುಚ್ಚಿದಾಗ ಇಲ್ಲಿ ನನಗಾಗುತ್ತೆ. ನಾನು ಹೇಳ್ತೀನಿ ನೋಡಿ, ಯಾರನ್ನೂ ನಂಬೇಡಿ. ಊಟದಲ್ಲಿ ಮದ್ದು ಹಾಕೋದು ನಂಬರ್ 1 ಇದರಲ್ಲೆಲ್ಲ ಮಾಡೋದು. ಇವೆಲ್ಲ ಎಷ್ಟು ಪ್ರಯೋಗಗಳಿದಾವಂದರೆ, ಹೆಣ್ಣು ಮಕ್ಕಳು, ಹರಿಯದ ಹೆಣ್ಮಕ್ಳು ಮಲಗಿರ್ತಾರೆ, ಮೈ ತುಂಬ ಬಟ್ಟೆ ಹಾಕೊಂಡು ಮಲ್ಕೊಡ್ರಿ, ಫ್ರೀಯಾಗಿರಬೇಕು ಅಂತ. ಆದರೆ ಅಲ್ಲಿಂದ ಬಿಡ್ತಾರೆ ನೋಡು ದುಷ್ಟಶಕ್ತಿನ, ಅದು ಮೈ ಮೇಲೆ ಏರುತ್ತೆ. ಅದು ಏರಿದಾಗ ಅವ್ರು ಏನು ಮಾಡ್ತಾರೆ ಏನಿಲ್ಲ ಅದೆಲ್ಲ ಮಾಡ್ತಾರೆ ಅದರಲ್ಲಿ. ಇದೆಲ್ಲ ನನ್ನ ನಿಜ ಅನುಭವ. ನಾನು ಒಂದ್ಸರಿ ಹೇಳ್ತಿದ್ದೆ, ಅಮ್ಮ ನನಗೆ ಯಾಕಮ್ಮ ಇಲ್ಲಿ ಕರ್ಕೊಂಬಂದು ಈ ಜಾಗಕ್ಕೆ, ನನಗೇನಮ್ಮ ಸಂಬಂಧ ಅಂದರೆ, ನೀನು ನೋಡು ಸುಮ್ಮನೆ ತಮಾಷೆ, ಒಂದು ದಿನ ಸಮಯ ಬರುತ್ತೆ ನಿಂಗೆ ಅರ್ಥ ಆಗುತ್ತೆ ಅಂದರು. ಅನಾಥಾಶ್ರಮಗಳು ನೋಡಿದ್ದೀನಿ, ನರಕ ಇಲ್ಲೇನೆ, ಗೊತ್ತಾಯ್ತಾ? ಪ್ರತಿಯೊಂದು ವಿಷಯದಲ್ಲೂ ತಿಳ್ಕೊಳ್ಳಿ. ರಾಜಕೀಯ ಒಂದು ದೇವಸ್ಥಾನಕ್ಕೆ ಹೋಗು, ಅಲ್ಲೂ ರಾಜಕೀಯ. ಇದು ನಮ್ಮ ಹಿಂದೂ ಧರ್ಮಕ್ಕೆ ಲಾಯ್ಕೆ. ನಮಗೆ ಬೇಕಾಗಿರೋದು ದೇವರು. ನಾವೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ನೋಡು, ನಮ್ಮ ಬಟ್ಟೆ ಕೂಡ ಎತ್ಕೊಂಡ್ಬಿಡ್ತಾರೆ. 1 ಅವರ್ ಆಗಲ್ಲ, ನಡಿ 2 ಅವರ್ ಆಗಲ್ಲ, ನಡಿ ಫಸ್ಟ್ ತೊಗೊಂಡೋಗ್ರಿ ಇದನ್ನು, ಫಸ್ಟ್ ಏನೋ ಸುಡಬೇಕಾ, ಏನೋ ಉಗಿಬೇಕಾ ಮಾಡ್ಬೇಕಂತಾರೆ. ಅದಕ್ಕೋಗಿ ಇಷ್ಟೊಂದೇ ನಮಗೆ ಬೇಡ ಪರಮಾತ್ಮ. ಮತ್ತೆ ತಿರ್ಗಾ ನಮ್ಗೆ ಜನ್ಮ ಬರಲೇಬೇಕು, ಭೂಮಿಗೆ ನಾವು ಬರಲೇಬೇಕು, ಮತ್ತೆ ಆ ಕರ್ಮ ತೀರಿಸಲೇಬೇಕು ನಾವು, ಗೊತ್ತಾಯ್ತಾ? ಎಲ್ಲ ಅಷ್ಟೇ ಸತ್ಯ ಇದೆ. ನನಗೂ ಹೇಳಿ ನನಗೆ ಶಾಕ್ ಆಗ್ಬಿಡ್ತು, ಇಷ್ಟೊಂದೆಲ್ಲ ಆಗಿದೆಯಾ, ಇಷ್ಟೊಂದೆಲ್ಲ ಕಷ್ಟಗಳು ನೀವು ಅನುಭವಿಸಿದ್ದೀರ ಅಂತ ಕೇಳಿ ನನಗೆ ತುಂಬ ಬೇಜಾರಾಗ್ತಾ ಇದೆ. ಮಿಸ್ಟೇಕ್ಸ್ ನನ್ನಿಂದನೂ ಆಗಿದೆ, ಇಲ್ಲ ಅಂತ ಹೇಳಲ್ಲ. ನಾನು ನಂಬಿಡ್ತಿದ್ದೆ, ಆಯ್ತು ಬಿಡಿ ಅಂತ ಹೋಗ್ಬಿಡ್ತಿದ್ದೆ, ಸಮಯ ಸಂದರ್ಭ. ಬಟ್ ಅನುಭವಗಳು ಆಯ್ತು ನೋಡು, ಯಪ್ಪ ಒಂದೊಂದು ಅಯ್ಯೋ ದೇವರೇ ಬೇಡ ಅಂತೀನಿ. ಅದೇ ನೋಡಿ, ಈ ವಿಡಿಯೋ ನೋಡಿ ತುಂಬ ಜನ ಹುಷಾರಾಗ್ತಾರೆ ಅಂತ ಅನ್ಕೊಂಡಿದ್ದೇನೆ. ತುಂಬ ಜನ ಕಾಮೆಂಟ್ಸ್ ಹಾಕಿ ನಂಗೆ ಒಂದು 100 ಮೆಸೇಜ್ ಬಂದ್ಬಿಟ್ಟಿದೆ. ಅಲ್ಲೊಂದು 700-800 ಕಮೆಂಟ್ಸ್, ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ. ಅವ್ರು ನೋಡ್ತಿದ್ದವ್ರಿಗೆ ಹೆಂಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ನನ್ನ ನಂಬರ್ ಪರವಾಗಿಲ್ಲ, ನಾನು ನಂಬರ್ ಕೊಡ್ತಾನೆ, ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಹೇಳಲ್ಲ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ಹೇಳಿ. ಹೇಳ್ತೀನಿ, 7411368572. ಇದು ನನ್ನ ನಂಬರು. ತೊಂದರೆ ಇಲ್ಲ, ಕಾಂಟ್ಯಾಕ್ಟ್ ಮಾಡಿ. ಸ್ವಲ್ಪ 12 ಗಂಟೆ ಮೇಲೆ ಮಾಡಿದ್ರೆ, ಬೆಳಗ್ಗೆ 12 ಗಂಟೆ ಮೇಲೆ ಮಾಡಿದರೆ ಉಪಕಾರ ಆಗುತ್ತೆ. ನನಗೇನೋ ತೊಂದರೆ ಇಲ್ಲ, ಬನ್ನಿ, ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮಲ್ಲೇಶ್ವರಮಲ್ಲಿ ಇದ್ದೀನಿ, ಆಯಿತಾ? ಎಲ್ಲರೂ ಬನ್ನಿ, ನಿಮಗೂ ಒಳ್ಳೇದಾಗಲಿ. ನೀವು ಬಿದ್ದಷ್ಟು ಎದ್ದೇಳ್ರಿ. ಎಷ್ಟು ಸರಿ ಬೀಳ್ತೀರಿ ಅಷ್ಟು ಸರಿ ಎದ್ದೇಳ್ರಿ. ಖಂಡಿತ ಸಕ್ಸಸ್ಫುಲ್ ನಮ್ಗೆ ಸಿಕ್ಕತ್ತೆ, ಸಿಗಬೇಕು. ಅದೇ ಮನುಷ್ಯನ ಜೀವನ, ಗೊತ್ತಾಯ್ತಾ? ನೋಡೋ, ದೇವರು ನಾವು ಪೂಜೆ ಮಾಡಿದ್ರೆ ದೇವರು ಇಲ್ಲ, ಅವನ ಕಲ್ಲು, ಅವನಂತಾನೆ ಹೊಟ್ಟೆ ಉರ್ಕೊಳ್ತಾನೆ. ಇವರು ನೋಡು, ಮನುಷ್ಯರಿಗೆ ನಾವು ಇಷ್ಟು ಶಕ್ತಿ ಕೊಟ್ಟಿದ್ದೀವಿ, ನಾವು ಪೂಜೆ ಮಾಡಿದ್ರೆ ಇವ್ರು ಪೂಜೆ ಮಾಡಿದ್ರೆ ನಾವು ದೇವರು, ಇಲ್ಲಾಂದ್ರೆ ಕಲ್ಲು. ನಮ್ಮ ಮನೆ ಬರ ಇಷ್ಟ, ಇವ್ರಿಗೆ ಮಾತ್ರ ಇಷ್ಟು ಶಕ್ತಿ ಕೊಡಿ. ಮನುಷ್ಯನಿಗೆ ದೇವ್ರಿಗಿಂತ ಜಾಸ್ತಿ ಶಕ್ತಿ ಇದೆ. ಹಂಗಾಗಿ ಎಷ್ಟು ಸರಿ ಬೀಳ್ತೀರಿ, ಸೋಲ್ಬೇಡ್ರಿ, ಎದ್ದೇಳ್ರಿ. ವಿಷ ಕುಡ್ದೆ ಹಂಗ ಸಾಧ್ಯನೇ ಇಲ್ಲ, ಯಾರು ಹೆಲ್ಪ್ ಮಾಡಲ್ಲ. ಮತ್ತೆ ಅಂತರ್ಯಾಮಿ ಇಲ್ಲೇ ತಿರ್ಗ್ಬೇಕು, ನೀವು ಗೆದಿಬೇಕು, ಗೆದ್ದು ತೋರಿಸ್ಬೇಕು ಮಕ್ಳೇ. ಒಳ್ಳೇದಾಗ್ಲಿ ಎಲ್ಲಮ್ಮ. ಸರಿ ಅಮ್ಮ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೀವು ನೋಡಿರಲ್ಲ, ಇವ್ರ ಮಾತು ಕೇಳಿಸ್ಕೊಂಡು ನಿಮಗೂ ಖುಷಿ ಆಗಿರುತ್ತೆ, ನಿಮಗೂ ಮೋಟಿವೇಶನ್ ಸಿಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆ್ಯಂಡ್ ನೀವು ಇವ್ರನ್ನ ತುಂಬ ಜನ ಕಮೆಂಟ್ ಹಾಕಿದ್ರಿ, ತುಂಬ ಜನ ಒಂದು ಮೆಸೇಜ್ ಮಾಡಿದ್ರಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ. ಇವ್ರ ನಂಬರ್ ಆಲ್ರೆಡಿ ಹೇಳಿದ್ದಾರೆ. ನೀವು ಇಲ್ಲಾಂದರೆ ಮಲ್ಲೇಶ್ವರಂ 8th ಕ್ರಾಸ್ ಬಂದರೆ ಇವ್ರು ಸಿಗ್ತಾರೆ. ಆ್ಯಂಡ್ ಇವ್ರ ಕನಸು ಏನಿದೆ, ಮಲ್ಲೇಶ್ವರಮಲ್ಲಿ ಎಲ್ಲಮ್ಮ ದೇವಸ್ಥಾನ ಮಾಡಬೇಕು ಅಂತ. ಅದಕ್ಕೆ ನೀವು ಸಹಕರಿಸಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಮ್ಯಾಂಕರ್ ಕಿಶೋರ್.